ಅಗಸ್ತ್ಯನ ಕಣ್ಮುಂದೆ ಹೋಗಬಾರ್ದು ಎಂದು ನಿರ್ಧರಿಸಿದ ಸ್ವರ ಮಗುವಿನ ಜೊತೆ ರೂಮಿನಲ್ಲಿಯೇ ಇದ್ದಳು. ತೂರಾಡುತ್ತಾ ಮನೆಯೊಳಗೆ ಬರುವ ಗೆಳೆಯರು ಜೋರು ಮಾತಿನ ಸದ್ದಿಗೆ ಚೂರೇ ಚೂರು ಬಾಗಿಲು ತೆಗೆದ ಸ್ವರ ಮೆಲ್ಲಗೆ ನುಕ್ಕಿ ನೋಡಿದ್ಲು. ಓಕೆ, ಗುಡ್ ನೈಟ್ ಬಡ್ಡಿ, ಹ್ಯಾವ್ ಎ ಗುಡ್ ಸ್ಲೀಪ್ ಎಂದು ತೋರಾಡುತ್ತಾ ಹೇಳುವ ಅಗಸ್ತ್ಯ ನಿಧಾನಕ್ಕೆ ಮೆಟ್ಟಿಲು ಹತ್ತಿ ಬರುತ್ತಿದ್ದರೆ ಬೆಚ್ಚಿದ ಸ್ವರ ಬಾಗಿಲು ಮುಚ್ಚಿದಳು. ಅವಳು ಉಳಿದಿರುವ ರೂಮಿನ ಪಕ್ಕನೆ ಅಗಸ್ತ್ಯನ ರೂಮ್ ಇದ್ದದು. ತನ್ನ ರೂಮ್ ತಲುಪಿದವನು ಡ್ರೆಸ್ ಸಹ ಚೇಂಜ್ ಮಾಡದೆ ಹಾಸಿಗೆ ಮೇಲೆ ಬಿದ್ದುಕೊಂಡ. ಇವನು ಈ ರೀತಿ ಕುಡಿದು ತೂರಾಡೋದನ್ನು ಇನ್ನೂ ಬಿಟ್ಟಿಲ್ಲ ಅನ್ಸುತ್ತೆ. ಅದು ತಪ್ಪು ಅಂತ ಗೊತ್ತಿಲ್ವಾ ಇವರಿಗೆ? ಎಲ್ಲ ಒಳ್ಳೆ ಬುದ್ಧಿ ಇದೆ, ಆದರೆ ಇದೊಂದು ಕೆಟ್ಟ ಬುದ್ಧಿ ಎಂದು ಹಾಸಿಗೆ ಮೇಲೆ ಕೂರುತ್ತಾ ಹೇಳಿಕೊಂಡವಳು ಇದ್ದಕ್ಕಿದ್ದಂತೆ ಹೊಟ್ಟೆ ನೋವು ಜೋರಾದಾಗ ಹೊಟ್ಟೆ ಹಿಡಿದುಕೊಂಡವಳು ಮಗುವಿನ ಸುತ್ತ ದಿಂಬುಗಳನ್ನಿಟ್ಟು ಸ್ಯಾನಿಟರ್ ಪ್ಯಾಡ್ ಹಿಡಿದು ವಾಶ್ರೂಮ್ ಒಳಗೆ ಹೋಗುವಳು. ಪೀರಿಯಡ್ಸ್ನ ಮೊದಲೆರಡು ದಿನ ಹೆಚ್ಚಾಗಿ ಬ್ಲೀಡಿಂಗ್ ಆಗ್ತದೆ ಅವಳಿಗೆ. ದಿನಕ್ಕೆ 4 ಗಂಟೆಗೊಂದು ಸಲವಾದರೂ ಪ್ಯಾಡ್ ಬದಲಾಯಿಸಬೇಕು ಅವಳು. ಈ ಸಮಯದಲ್ಲಂತೂ ಹೆಚ್ಚೇ ಹೊಟ್ಟೆ ನೋವಿರುತ್ತಿತ್ತು ಅವಳಿಗೆ. ಹಾಟ್ ಬ್ಯಾಗ್ ಇಲ್ಲದ ಕಾರಣ ಮತ್ತೊಮ್ಮೆ ಬಿಸಿ ನೀರಿನಲ್ಲಿ ಸ್ನಾನ ಮಾಡಿದವಳು ಹೊಟ್ಟೆ ನೋವು ಮೈಕೈ ನೋವು ಮರೆಯಾದಂತೆ ಆದಾಗ ತೆಲುವಾದ ಚೂಡಿದಾರವನ್ನು ಹಾಕಿಕೊಂಡು ಬಂದವಳು ಪೂಜಾ ಪ್ಯಾಕ್ ಮಾಡಿದ್ದ ಬ್ಯಾಗ್ ತೆಗೆದಳು. 1 ವಾರಕ್ಕೆ ಹಾಗೂ ಅದಕ್ಕಿಂತ ಹೆಚ್ಚು ದಿನಕ್ಕೆ ಬೇಕಾಗುವಷ್ಟು ಬಟ್ಟೆ, ಟವಲ್ಗಳು, ಇನ್ನರ್ ವೇರ್ಸ್ ಎಲ್ಲ ಕೂಡ ಇತ್ತು. ಪ್ಯಾಡ್ ಮಾತ್ರ ಒಂದೇ ಪ್ಯಾಕೆಟ್ ಇದ್ದದ್ದು. ಈಗಾಗಲೇ ಅದರಲ್ಲಿ ರಾತ್ರಿಯ ಸಮಯದಲ್ಲಿ 2 ಪ್ಯಾಡ್ನಾದರೂ ಬದಲಾಯಿಸಬೇಕು. ಪೂಜೆ ಮತ್ತೊಂದು ಹಾಕಿರಲಿಲ್ಲ, ಮರೆತು ಬಿಟ್ಟಿದ್ದಾಳೆ ಏನೋ. ಸೇಫ್ಟಿಗಾಗಿ ಮತ್ತೊಂದು ಸ್ಯಾನಿಟರಿ ಪ್ಯಾಡ್ಗಾಗಿ ಹುಡುಕಾಡಿದ ಸ್ವರ ಅದು ಎಕ್ಸ್ಟ್ರಾ ಇಲ್ಲದೆ ಇದ್ದಾಗ ಆತಂಕಗೊಂಡು ಸುಸ್ತಾದಂತೆ ಬೆಡ್ ಮೇಲೆ ಕುಳಿತುಕೊಂಡಳು. ಅಯ್ಯೋ, ಸ್ಯಾನಿಟರಿ ಪ್ಯಾಡ್ ನನಗೆ ತಿಂಗಳಿಗೆ 2 ಪ್ಯಾಕ್ ಬೇಕು, ಆದರೆ ಇಲ್ಲಿ ಬರೀ ಒಂದೇ ಹಾಕಿದ್ದಾರೆ. ನಾಳೆ ಸಂಜೆ ತನಕ ಇದು ಸಾಕು, ಮಿಕ್ಕ 3 ದಿನಕ್ಕೆ ಏನು ಮಾಡಲಿ? ವಾಸುಕಿಯವರನ್ನು ಕೇಳಲು ಆಗುತ್ತಾ? ಅಯ್ಯೋ, ಇದ್ಯಾಕೆ ಈ ರೀತಿ ಆಗಿ ಹೋಯಿತು ಎಂದು ತಲೆ ಹಿಡಿದುಕೊಂಡು ಅದರ ಬಗ್ಗೆ ಯೋಚಿಸ್ತಾ ಕೂತವಳಿಗೆ ಮಧ್ಯರಾತ್ರಿ ಅಷ್ಟೊತ್ತಿಗೆ ಮತ್ತೆ ಹೊಟ್ಟೆ ನೋವು ಬರಲು ಕೆಳಗಿಳಿದು ಹೋಗುವ ಧೈರ್ಯವಿಲ್ಲದವಳು ತಣ್ಣೀರು ಕುಡಿದು ತನ್ನ ಹೊಟ್ಟೆ ನೋವನ್ನು ನಿಯಂತ್ರಿಸಿಕೊಳ್ಳುತ್ತಿದ್ದಳು. ಸ್ವಲ್ಪ ಬಿಸಿ ನೀರು ಕುಡಿದಿದ್ರೆ ಹೊಟ್ಟೆ ನೋವು ಮಾಯವಾಗ್ತಿತ್ತೇನೋ. ಆದರೆ ಅವಳು ಕುಡಿಯುತ್ತಿರುವುದು ತಣ್ಣಗಿನ ನೀರು. ಯಾವ ನೋವನ್ನು ನಿಯಂತ್ರಿಸುತ್ತಿರಲಿಲ್ಲ. ಅದರಿಂದ ಮತ್ತಷ್ಟು ನೋವನ್ನು ಅನುಭವಿಸುವ ಸ್ವರ ಮುಂಜಾನೆಯ ತನಕ ಹೊಟ್ಟೆ ನೋವಿನಿಂದ ನರಳಿದ್ದಳು. ಹೇಗೋ ಮುಂಜಾನೆಯಷ್ಟೊತ್ತಿಗೆ ಹೊಟ್ಟೆ ನೋವು ಮಾಯವಾಗಿ ನಿದ್ರೆಗೆ ಜಾರಿದ್ದಳು. ಬೆಳಿಗ್ಗೆ 8ರ ಸಮಯವದು. ಮಗುವಿನ ಅಳುವಿನ ಶಬ್ದಕ್ಕೆ ಮೆಲ್ಲಗೆ ಕಣ್ಬಿಡುವ ಸ್ವರ ಅಳುತ್ತಿದ್ದ ತನ್ನ ಕಂದನಿಗೆ ಹೊಟ್ಟೆ ತುಂಬಿಸಿ ಮೇಲೆದ್ದವಳು ಸ್ವಲ್ಪ ಹೊತ್ತು ರೂಮಿನಲ್ಲಿಯೇ ತಿರುಗಾಡಿದಳು. ಮೆಲ್ಲಗೆ ಬಾಗಿಲು ತೆಗೆದಳು. ಅವರಿಬ್ಬರು ಎದ್ದಿರುವ ಸುಳಿವೇ ಸಿಗಲಿಲ್ಲ ಅವಳಿಗೆ. ನಿದ್ದೆ ಮಾಡುತ್ತಿರ್ಬೋದು ಎಂದು ಅಂದುಕೊಂಡವಳು ಮಗುವಿಗೆ ಸ್ನಾನ ಮಾಡಿಸಿ ನೀಟಾಗಿ ಮೈ ಒರೆಸಿದವಳು ಡೈಪರ್ ಹಾಕಿ ಅದರ ಮೇಲೊಂದು ಚಂದದ ಫ್ರಾಕ್ ಹಾಕಿ ಮಗಳನ್ನು ರೆಡಿ ಮಾಡಿದವಳು ಮಗಳು ಮಲಗುವುದನ್ನು ಕಾಯುತ್ತಿದ್ದಳು. ಮಗು ಮಲಗಿದರೆ ತಾನು ಸ್ನಾನ ಮುಗಿಸಿ ಬರ್ಬೋದು ಎನ್ನುವ ಮುಂದಾಲೋಚನೆಯಿಂದ ಆದರೆ ರಾತ್ರಿ ಇಡೀ ಅಮ್ಮನಿಗೆ ತೊಂದರೆ ಕೊಡದೆ ಚಂದವಾಗಿ ನಿದ್ರಿಸಿದ್ದ ಪುಟಾಣಿ ಬೆಳಿಗ್ಗೆನೇ ಆಟವಾಡುವ ಉತ್ಸಾಹದಲ್ಲಿದ್ದಳು. ಕಂದ, ಇಲ್ಲಿ ತೊಟ್ಟಿಲೂ ಇಲ್ಲ, ನಿನ್ನನ್ನೊಬ್ಬಳನ್ನೇ ಹೇಗೆ ಬಿಟ್ಟು ಹೋಗಲಿ? ಅಲ್ಲಾಗಿದ್ದರೆ ಜಯಮ್ಮ ಆಂಟಿ ಇರುತ್ತಿದ್ರು, ಮತ್ತು ಪೂಜಾ ಅವರು ಬರ್ತಾಯಿದ್ರು. ಅವರಿಬ್ಬರಲ್ಲಿ ಒಬ್ಬರ ಕೈಲಾದರೂ ನಿನ್ನನ್ನು ಕೊಟ್ಟು ನಾನು ಸ್ನಾನ ಮುಗಿಸಿ ಬರುತ್ತಿದ್ದೆ. ಈಗ ನಿನ್ನನ್ನು ಹೇಗೆ ಒಬ್ಬಳನ್ನೇ ಬಿಟ್ಟು ಹೋಗಲಿ? ಪ್ಲೀಸ್ ಸ್ವಲ್ಪ ಹೊತ್ತು ಮಲಗು ಎಂದು ಹೇಳುತ್ತಾ ಮಗಳನ್ನು ಭುಜದ ಮೇಲೆ ಹಾಕಿಕೊಂಡು ಮಲಗಿಸುವ ಕಾರ್ಯದಲ್ಲಿ ಇದ್ದಳು. ಅದು ಕಿಲಕಿಲ ನಗುತ್ತಾ ತಾನಿಂದು ಬೆಳಿಗ್ಗೆನೇ ನಿದ್ದೆ ಮಾಡೋಲ್ಲ ಎಂದು ಹಠ ಹಿಡಿದಂತೆ ಕಾಡುತ್ತಿತ್ತು. ಕೊನೆಗೆ ಸಾಕಾದ ಸ್ವರ ಕೆಳಗೆ ಮಗುವಿಗೆ ಆಡಲು ಬೆಡ್ಶೀಟನ್ನು ದೊಡ್ಡದಾಗಿ ಹಾಸಿ ಮಗುವನ್ನು ಮಲಗಿಸಿದವಳು ಕೆಳಗೆ ಕೂತು ಆಟವಾಡಿಸಿದಳು. ಎಷ್ಟು ಹೊತ್ತು ಅಂತ ಕೆಳಗೆ ಕೂರಲಾಗುತ್ತೆ? ಅವಳಿಗೆ ಸ್ವಲ್ಪ ಹೊತ್ತು ಎದ್ದು ನಿಲ್ಲೋಣ ಎಂದು ಮೇಲೆ ಹೇಳಲು ಹೋದವಳು ಹೊಟ್ಟೆ ಹತ್ತಿರ ಹಿಡಿದುಕೊಂಡಾಗ ಅದರ ನೋವಿಗೆ ಕೆಳಗೆ ಬಿದ್ದವಳು ತುಟಿ ಕಚ್ಚಿ ಅಳುತ್ತಿದ್ದಳು. ಹಂಬೆಗಾಲು ಇಡುತ್ತಾ ತನ್ನಮ್ಮನ ಹತ್ತಿರ ಆಶ್ಚರ್ಯದಲ್ಲಿ ಬರುವ ಮಗು ಅಳುತ್ತಿದ್ದ ತನ್ನಮ್ಮನ ಮುಖವನ್ನು ತನ್ನ ಪುಟ್ಟ ಕೈಗಳಲ್ಲಿ ಮುಟ್ಟಿ ತಾನೂ ಅಳಲು ಶುರು ಮಾಡಿತು. ಅಮ್ಮ ನೋವು ಎಂದು ನರಳುತ್ತಿದ್ದವಳಿಗೆ ತೊಡೆಯಿಂದ ಮಂಡ್ಯ ತನಕ ಒಂದು ರೀತಿ ಜೋಮು ಹಿಡಿದಂತೆ ನೋವು ಆಗುತ್ತಿತ್ತು. ನಿನ್ನೆ ರಾತ್ರಿ ಚೆನ್ನಾಗಿ ಕುಡಿದಿದ್ದರಿಂದ ಅಗಸ್ತ್ಯನಿಗೆ ಇಂದು ಬೆಳಕರಿದಿದ್ದು 9ರ ಮೇಲೆ. ಆಕಳಿಸುತ್ತಾ ಮೈ ಮುರಿದು ಎದ್ದವನಿಗೆ ವಾಸುಕಿಯಿಂದ ಕರೆ ಬಂದಿತ್ತು. ಹಲೋ ವಾಸು, ಸ್ವಲ್ಪ ರೂಮಿಗೆ ಬೇಗ ಬಂದು ಎಬ್ಬಿಸಬೇಕಾಗಿತ್ತು ತಾನೆ? 9 ಗಂಟೆ ಆಗಿದೆ ಅಂತ ಹೇಳುವನು. ಸಾರಿ ಅಗಸ್ತ್ಯ,
ಅದು ನನ್ನ ಫ್ರೆಂಡ್ ಒಬ್ಬನಿಗೆ ಆಕ್ಸಿಡೆಂಟ್ ಆಗಿದೆ. ಬೆಳಿಗ್ಗೆ 6 ಗಂಟೆ ಅಷ್ಟೊತ್ತಿಗೆ ಅಪಾರ್ಟ್ಮೆಂಟ್ನಿಂದ ಹೊರಟು ಬಿಟ್ಟೆ ನಾನು. ಅದಕ್ಕೆ ನಿನಗೆ ತಿಳಿಸಲಾಗಲಿಲ್ಲ. ಅದು ನಾನು ನಿನಗೊಂದು ವಿಷಯ ಹೇಳಬೇಕಾಗಿತ್ತು. ಅದು ಏನಂದರೆ, ಕಾಲ್ ಕಟ್ ಮಾಡು. ಇವತ್ತು ರಜೆ ಹಾಕು. ನೀನು ಆಫೀಸ್ಗೆ ಹೋಗಬೇಡ. ನಿನ್ನ ಫ್ರೆಂಡ್ ಜೊತೆ ಇರು. ನಿನ್ನ ಮಾತುಗಳನ್ನು ಕೇಳೋಕ್ಕೆ ನನಗೆ ಇಂಟ್ರೆಸ್ಟ್ ಇಲ್ಲ. ಮೊದಲು ವರ್ಕೌಟ್ ಮಾಡಬೇಕು ಎಂದು ವಾಸುಕಿಗೆ ಮಾತನಾಡಲು ಬಿಡದೆ ಕಾಲ್ ಕಟ್ ಮಾಡಿ ಫೋನ್ ಚಾರ್ಜಿಗೆ ಹಾಕಿದವನು ವಾಶ್ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಶಾರ್ಟ್ ಹಾಗೂ ಜಿಮ್ ಟೀ ಶರ್ಟ್ ಧರಿಸಿ ಜಿಮ್ ಏರಿದತ್ತ ಹೋಗುವನು. ಜಿಮ್ ಏರಿದತ್ತ ಹೋಗುತ್ತಿದ್ದವನಿಗೆ ಯಾರೋ ನರಳುವ ಸದ್ದು ಕೇಳಿದಾಗ ಹಿಂತಿರುಗಿ ನೋಡಿದ. ಇದೇನಿದು, ವಾಸು ಕೂಡ ಇಲ್ಲಿಲ್ಲ, ಬೇರೆ ಯಾರು ಇರುವ ಹಾಗಿದೆ ಅಂತ ಅನಿಸ್ತಿದೆ ಅಂತ ಅಂದುಕೊಂಡವನು ಹಿಂತಿರುಗಿ ನೋಡಿದ. ಅಲ್ಲಿ ಯಾರೂ ಇರಲಿಲ್ಲ. ಯಾರೂ ಇಲ್ಲ, ನಾನೇ ಏನೇನು ಊಹಿಸಿಕೊಳ್ಳುತ್ತೇನೆ. ಇಲ್ಲಿ ಯಾರು ನರಳುತ್ತಾರೆ, ಇರೋದೇ ನಾನೊಬ್ಬ ಅಂತ ಹೇಳಿಕೊಂಡವನು ಜಿಮ್ಗೆ ಹೇರ್ಯಕ್ಕಾಗಿ ಹೋಗಿ ಕಿವಿಗೆ ಹೆಡ್ಸೆಟ್ ಹಾಕಿಕೊಂಡವನು ತನ್ನ ವರ್ಕೌಟ್ಗಳನ್ನು ಮಾಡುತ್ತಾ ಅದರಲ್ಲೇ ಮುಳುಗಿ ಹೋಗಿದ್ದ. ವರ್ಕೌಟ್ ಮುಗಿಸಿ ಬರುವ ಅಗಸ್ತ್ಯ ತನ್ನ ಪ್ರೋಟೀನ್ ಎಕ್ಸ್ ತಯಾರಿಸಿಕೊಂಡು ಕುಡಿಯುತ್ತಾ ಹಾಲ್ನಲ್ಲಿದ್ದ ದೊಡ್ಡ ಟಿವಿಯ ಮುಂದೆ ಕುಳಿತವನು ಅಂದಿನ ನ್ಯೂಸ್ಗಳನ್ನು ನೋಡುತ್ತಾ ಸ್ವಲ್ಪ ಸಮಯ ಕಳೆದು ಇಂದು ತಾನೇ ಬ್ರೇಕ್ಫಾಸ್ಟ್ ರೆಡಿ ಮಾಡಿಕೊಳ್ಳಬೇಕಾಗಿದ್ದ ಕಾರಣ ಅಡುಗೆ ಮನೆಯತ್ತ ಹೋದವನು ಏನು ಮಾಡಲಿ ಎಂದು ನೋಡುತ್ತಿದ್ದ ಅವನಿಗೆ ಅಡುಗೆ ಮನೆಯ ಗಂಧಗಾಳಿಯೂ ಗೊತ್ತಿಲ್ಲ. ಶಿಟ್, ಇಷ್ಟು ದಿನ ಕುಮಾರ್ ಇರುತ್ತಿದ್ದ, ಅವನು ನನಗೆ ಬ್ರೇಕ್ಫಾಸ್ಟ್ ರೆಡಿ ಮಾಡುತ್ತಿದ್ದ. ಈ ರೀತಿ ಔಟ್ಸೈಡ್ ಬಂದರೆ ವಾಸುಕಿ ಇರುತ್ತಿದ್ದ. ಇವತ್ತು ಅವರಿಬ್ಬರೂ ಇಲ್ಲ, ನಾನೇ ಏನು ಮಾಡಿಕೊಳ್ಳಿ, ಫುಡ್ ಆರ್ಡರ್ ಮಾಡಲಾ ಎಂದು ಯೋಚಿಸುತ್ತಿದ್ದವನು ತನ್ನ ಅಪಾರ್ಟ್ಮೆಂಟ್ ಕೆಳಗೆ ಮತ್ತೊಂದು ಅಪಾರ್ಟ್ಮೆಂಟ್ನಲ್ಲಿ ಉಳಿದಿರುವ ಬಾಡಿಗಾರ್ಡ್ಸ್ಗೆ ಕಾಲ್ ಮಾಡಿದವನು ಫುಡ್ ಆರ್ಡರ್ ಮಾಡಿ ಅದು ಬಂದ ನಂತರ ತರಲು ತಿಳಿಸಿದವನು. ಸ್ವಲ್ಪ ಹೊತ್ತು ಧ್ಯಾನ ಮಾಡಲು ಹಾಲ್ನಲ್ಲಿ ಯೋಗ ಮ್ಯಾಟ್ ಹಾಸಿ ಅಲ್ಲಿಯೇ ಕುಳಿತುಕೊಂಡ. ಮೊಮ್ಮ ಎಂದು ದುಃಖಾಡಿಸಿಕೊಂಡು ಅಳುತ್ತಿದ್ದ ಮಗುವನ್ನು ಎದೆಗೆ ಹೊತ್ತಿಕೊಂಡ ಸ್ವರ ಹೊಟ್ಟೆ ಬಗೆದಂತೆ ಆಗುತ್ತಿದ್ದ ನೋವಿಗೆ ನರಳುತ್ತಿದ್ದವಳು ಮಗುವನ್ನು ಮತ್ತೆ ಕೆಳಗೆ ಮಲಗಿಸಿದಳು. ಅಂಬೆಗಾಲಿಡುತ್ತಾ ತನ್ನಮ್ಮನನ್ನೇ ಅಳುತ್ತಾ ನೋಡುತ್ತಿದ್ದ ಮಗು ಸ್ವಲ್ಪ ಹೊತ್ತು ಅಂಬೆಗಾಲಿಡುತ್ತಾ ತನ್ನಮ್ಮನನ್ನೇ ದಿಟ್ಟಿಸಿ ನೋಡಿ ಸ್ವಲ್ಪ ತೆರೆದಿದ್ದ ಬಾಗಿಲ ಕಡೆ ನೋಡಿತ್ತು. ಹೊಟ್ಟೆ ನೋವಿನಿಂದ ತಲೆನೋವು ಕೂಡ ಬಂದಿತ್ತು ಅವಳಿಗೆ. ತಲೆ ತಿರುಗಿದಂತೆ ಆಗುತ್ತಿತ್ತು. ಪಾಪು ಬಾಯಿಲಿ, ಅಮ್ಮನ ಹತ್ತಿರ, ಆ ಕಡೆ ಯಾಕೆ ನೋಡ್ತಿದ್ಯಾ ಎಂದು ಕಷ್ಟದಲ್ಲಿಯೇ ಮೆಲ್ಲಗೆ ಹೇಳುವ ಸ್ವರ ಈಗ ಪೂರ್ತಿಯಾಗಿ ಪ್ರಜ್ಞೆ ಕಳೆದುಕೊಂಡಿದ್ದಳು. ಅಂಬೆಗಾಲಿಡುತ್ತಾ ತನ್ನಮ್ಮನ ಹತ್ತಿರ ಬಂದ ಮಗು ತನ್ನಮ್ಮನ ನೋಡಿ ಅಳುತ್ತಾ ತನ್ನ ಪುಟ್ಟ ಕೈಗಳಿಂದ ಅಮ್ಮನ ಕೈ ಮೇಲೆ ಕೈ ಇಟ್ಟು ಎಚ್ಚರಿಸಲು ನೋಡಿತು. ಸ್ವರ ಕಣ್ಬಿಡದೆ ಇದ್ದಾಗ ಸ್ವಲ್ಪ ತೆರೆದುಕೊಂಡಿದ್ದ ಬಾಗಿಲಿನ ಹತ್ತಿರ ಅಂಬೆಗಾಲಿಡುತ್ತಾ ಮೆಲ್ಲಗೆ ಆ ರೂಮಿನಿಂದ ಹೊರಬಂದು ಸುತ್ತಲೇ ನೋಡಿ ಜೋರಾಗಿ ಅಳಲು ಶುರು ಮಾಡಿತು. ಹಾಲ್ನಲ್ಲಿ ಧ್ಯಾನ ಮಾಡುತ್ತಿದ್ದ ಅಗಸ್ತ್ಯನಿಗೆ ಈಗ ಸ್ಪಷ್ಟವಾಗಿ ಮಗುವಿನ ಅಳುವಿನ ಶಬ್ದ ಕೇಳಿಸಿತು. ಕಣ್ಬಿಟ್ಟವನು ಅಳುವಿನ ಶಬ್ದ ಕೇಳಿ ಬರುತ್ತಿದ್ದ ಕಡೆ ತಿರುಗಿ ನೋಡಿದ. ರೂಮಿನಿಂದ ಆಚೆ ಬಂದಿದ್ದ ಮಗು ಸುತ್ತಲೂ ಪಿಳಿಪಿಳಿ ಕಣ್ಣು ಬಿಟ್ಟು ನೋಡುತ್ತಿತ್ತು. ಬೇಬಿ ಎಂದು ಆಶ್ಚರ್ಯಪಟ್ಟವನು ನಂತರ ಇದು ತನ್ನ ಭ್ರಮೆ ಅಂತ ಪುನಃ ಕಣ್ಣು ಮುಚ್ಚಲು ಪುನಃ ಮಗುವಿನ ಅಳುವಿನ ಶಬ್ದ ಕೇಳಿಸಿತು. ಮೊದಲು ಕನಸು ಅಂತ ತಿಳಿದುಕೊಂಡಿದ್ದ ಅಗಸ್ತ್ಯ ಸರಿಯಾಗಿ ಎದ್ದು ನಿಂತು ನೋಡಿದವನು ಮೆಟ್ಟಿಲ ಹತ್ತಿರ ಬರುತ್ತಿರುವ ಮಗುವನ್ನು ನೋಡಿ ಹೇ ಗುಬ್ಬಚ್ಚಿ ಎಂದು ಕೂಗುತ್ತಾ ವೇಗವಾಗಿ ಮೆಟ್ಟಿಲ ಹತ್ತಿ ಹೋಗಿ ಮಗುನ ಎತ್ತಿಕೊಂಡ. ಅಯ್ಯೋ, ಇದು ನಿಜಾನೇ, ಮಗು ಇಲ್ಲಿದೆ, ಹೇಗೆ ಬಂದೆ ನೀನು ಇಲ್ಲಿಗೆ ಎಂದು ಅಳುತ್ತಿದ್ದ ಮಗುವನ್ನು ಸರಿಯಾಗಿ ಹಿಡಿದುಕೊಳ್ಳುತ್ತಾ ಪ್ರಶ್ನಿಸಿದರೆ ಅವನ ಕೊರಳನ್ನು ತಬ್ಬಿ ಅಳುತ್ತಿದ್ದ ಮಗು ರೂಮಿನ ಕಡೆ ಕೈ ತೋರಿಸಿ ಮೊಮ್ಮ ಎಂದು ಹೇಳಿತು. ಯಾರು ನಿಮ್ಮನ್ನು ಇಲ್ಲಿಗೆ ಕರೆದುಕೊಂಡು ಬಂದಿದ್ದು, ಅದು ಕೂಡ ಹೀಗೆ ಒಂಟಿಯಾಗಿ ನಿನ್ನನ್ನು ಬಿಟ್ಟಿದ್ದಾರಲ್ಲ, ಮೆಟ್ಟಿಲಿನಿಂದ ಬಿದ್ದಿದ್ರೆ ಏನಾಗ್ತಿತ್ತು ಅಂತ ಗೊತ್ತಾ, ನಿಮಗೆ ಸೈಲೆಂಟಾಗಿ ರೂಮಿನಲ್ಲಿ ಇರಲು ಏನಾಗಿತ್ತು, ನಿಂಗೆ ಯಾರ ಜೊತೆ ಬಂದಿದ್ಯಾ ಎಂದು ಮಗುವನ್ನು ಗದರಿ ಪ್ರಶ್ನಿಸಿದವನು. ಮಗು ಪುನಃ ಆ ರೂಮಿನ ಕಡೆ ಕೈ ತೋರಿಸಿ ಅಳುತ್ತಿರುವುದನ್ನು ನೋಡಿದವನು ರೂಮಿನ ಕಡೆ ಹೆಜ್ಜೆ ಹಾಕಿದ. ಸ್ವಲ್ಪ ತೆಗೆದುಕೊಂಡಿದ್ದ ರೂಮಿನ ಬಾಗಿಲನ್ನು ದೊಡ್ಡದಾಗಿ ತೆಗೆದು ಒಳಗೆ ಹೆಜ್ಜೆ ಇಟ್ಟವನು ನೆಲದ ಮೇಲೆ ಬಿದ್ದಿದ್ದ ಸ್ವರಳನ್ನು ಆಘಾತದಲ್ಲಿ ನೋಡುವನು. ಓ, ಮೇಡಮ್ ಅವರು ಬಂದಿದ್ದಾರೆ, ಇಲ್ಲಿ ತನಕ ಹೇಗೆ ಬಂದ್ಲು, ಆಗಲೇ ತಮ್ಮ ನಾಟಕವನ್ನು ಶುರು ಹಚ್ಚಿಕೊಂಡಿದ್ದಾರೆ, ಇದೆಲ್ಲ ಮಾಮ್ದೆ ಕೆಲಸ ಅಂತ ನನಗೆ ಗೊತ್ತು ಎಂದು ಹೇಳಿಕೊಂಡವನು ಅವಳ ಹೆಸರು ಹಿಡಿದು ಕರೆಯದೆ ಹೇ ಎಂದು ಕೂಗಿದ. ಪ್ರಜ್ಞೆ ತಪ್ಪಿ ಬಿದ್ದಿದ್ದವಳು ಹೇಗೆ ಉತ್ತರಿಸಲು ಸಾಧ್ಯ? ಅವಳು ಮೇಲೇಳದೆ ಹೋದಾಗ ಟೇಬಲ್ ಮೇಲಿದ್ದ ಲೋಟವನ್ನು ತೆಗೆದುಕೊಂಡು ಕೆಳಗಿಟ್ಟ.
ಅದು ದೊಡ್ಡದಾಗಿ ಶಬ್ದ ಮಾಡುತ್ತಾ ಉರುಳಿ ಹೋದರೂ ಸ್ವರಳಿಗೆ ಎಚ್ಚರವಾಗಲಿಲ್ಲ. ಹನೆ ನೀವಿಕೊಂಡ ಅಗಸ್ತ್ಯ ಮಗುನ ಹಾಸಿಗೆ ಮೇಲೆ ಮಲಗಿಸಿದ. ನೋಡು, ಒಂದು ಚೂರು ಅಲುಗಾಡುವ ಆಗಿಲ್ಲ, ಇಲ್ಲೇ ಹೀಗೆ ಮಲಗಬೇಕು ಎಂದು ತೋರು ಬೆರಳು ತೋರಿಸಿ ಮಗುವಿಗೆ ಎಚ್ಚರಿಕೆ ಕೊಟ್ಟರೆ ಅದು ಮುದ್ದಾಗಿ ಅವನ ಮಾತನ್ನು ಅರ್ಥ ಮಾಡಿಕೊಂಡು ತಲೆ ಆಡಿಸಿತು. ಸ್ವರಳ ಹತ್ತಿರ ಬಂದ ಅವನು ಅವಳ ಮುಖವನ್ನು ಸೂಕ್ಷ್ಮವಾಗಿ ಗಮನಿಸಿದ. ನಾಟಕವಾಡ್ತಿದ್ದಾಳ ಏನು ಎಂದು. ನಾಟಕ ಆಡ್ತಿಲ್ಲ, ನಿಜವಾಗಿ ಪ್ರಜ್ಞೆ ಕಳೆದುಕೊಂಡಿರುವಾಗಿದೆ. ಏನಾಗಿದೆ ಇವಳಿಗೆ? ಬೆಳಿಗ್ಗೆ ಬೆಳಿಗ್ಗೆನೇ ಇವರಿಬ್ಬರು ಹೇಗೆ ಇಲ್ಲಿಗೆ ಬಂದರು? ಈ ರೂಮನ್ನು ನೋಡ್ತಿದ್ರೆ ನೆನ್ನೆನೇ ಬಂದಿರುವಾಗಿದೆ ಎಂದು ಹೇಳಿಕೊಂಡವ ಅವಳ ಮುಂದೆ ಬಗ್ಗಿ ಅವಳನ್ನು ಎತ್ತಿಕೊಂಡವ. ಕೈಗೆ ಮೆತ್ತಿಕೊಂಡ ಬ್ಲೀಡಿಂಗ್ ಕಡೆ ಆಘಾತದಲ್ಲಿ ನೋಡಿದವನು ಅವಳನ್ನು ಎತ್ತಿಕೊಂಡು ಹಾಸಿಗೆ ಮೇಲೆ ಮಲಗಿಸಿ ವಾಸುವಿಗೆ ಕಾಲ್ ಮಾಡುವನು. ವಾಸು, ಇಮಿಡಿಯೇಟ್ ಆಗಿ ಗೈನಕಾಲಜಿಸ್ಟ್ನ ಅಪಾರ್ಟ್ಮೆಂಟಿಗೆ ಕಳಿಸು. ಹಾಗೆ ನಿನ್ನ ಜೊತೆ ನಾನು ನಂತರ ಮಾತಾಡ್ತೀನಿ. ಇತ್ತೀಚೆಗೆ ತುಂಬ ಮೆರವಿನ ಕಾಯಿಲೆ ಶುರುವಾಗಿದೆ ನಿಂಗೆ ಎಂದು ಗಂಭೀರವಾಗಿ ಹೇಳಿ ಕಾಲ್ ಕಟ್ ಮಾಡಿದ. ನಂತರ ವಾಶ್ರೂಮ್ಗೆ ಹೋಗಿ ಕೈ ತೊಳೆದುಕೊಂಡು ಬಂದವನು ಹಾಸಿಗೆ ತುಂಬ ಅಂಬೆಕಾಲಿಡುತ್ತಾ ಓಡಾಡುತ್ತಿದ್ದ ಮಗುವನ್ನು ಎತ್ತಿಕೊಂಡು ಅಲ್ಲಿದ್ದ ಸೋಫಾ ಮೇಲೆ ಕುಳಿತುಕೊಂಡ. ಬಾಡಿಗಾರ್ಡ್ಸ್ ಕಾಲ್ ಮಾಡಿದಾಗ ಮಗುವನ್ನು ಎತ್ತಿಕೊಂಡೇ ಕೆಳಗೆ ಬಂದವನು ಅವರು ಕೊಟ್ಟ ಪಾರ್ಸೆಲ್ ತೆಗೆದುಕೊಂಡು ಅದನ್ನು ಕಿಚನ್ನಲ್ಲಿಟ್ಟವನು ಡಾಕ್ಟರ್ಗಾಗಿ ಕಾಯುತ್ತಿದ್ದ. ಸರಿಸುಮಾರು 20 ನಿಮಿಷದ ನಂತರ ಲೇಡಿ ಡಾಕ್ಟರ್ ಅಪಾರ್ಟ್ಮೆಂಟ್ಗೆ ಬರುವರು. ಹಲೋ ಸರ್, ಐ ಆಮ್ ಡಾಕ್ಟರ್ ನಂದಿನಿ. ನೀವು ಗೈನಕಾಲಜಿಸ್ಟ್ ಬೇಕು ಅಂತ ಹೇಳಿದ್ರಂತೆ. ಪೇಷಂಟ್ ಎಲ್ಲಿದ್ದಾರೆ ಅಂತ ಕೇಳುವರು. ಅಲ್ಲಿ ಮೇಲೆ ರೂಮಿನಲ್ಲಿದ್ದಾರೆ ಎಂದು ತಿಳಿಸಿದಾಗ ಅವನ ತೋಳಲ್ಲಿದ್ದ ಮುದ್ದಾದ ಮಗುವಿನ ಕೈ ಹಿಂಡಲು ಬಂದಾಗ ತಕ್ಷಣ ಅಗಸ್ತ್ಯ ದೂರ ಸರಿಯುವನು. ಬೆಚ್ಚಾದ ಡಾಕ್ಟರ್ ಅವನು ತೋರಿಸಿದ ರೂಮ್ ಕಡೆ ಮೆಟ್ಟಿಲು ಹತ್ತಿ ಹೋದವರು ಸ್ವರಳನ್ನು ಚೆಕ್ ಮಾಡಿ ನಂತರ ಅವಳ ಸ್ಥಿತಿಯನ್ನು ಅರಿತುಕೊಂಡು ಇಂಜೆಕ್ಷನ್ ಕೊಟ್ಟವರು. ಸ್ವರ ತುಂಬ ವೀಕ್ ಇದ್ದ ಕಾರಣ ಗ್ಲೂಕೋಸ್ ಕಟ್ಟಿ ರೂಮಿನಿಂದ ಆಚೆ ಬಂದು ಅಗಸ್ತ್ಯನನ್ನು ಕರೆಯುವರು. ಮಂತ್ಲಿ ಪೀರಿಯಡ್ ಇದು. ನಮ್ಮಂಥ ಹೆಂಗಸರಿಗೆ ಸಾಮಾನ್ಯ. ಆದರೆ 10ರಲ್ಲಿ 6 ಜನ ಹೆಣ್ಣು ಮಕ್ಕಳಿಗೆ ಈ ರೀತಿಯ ಹೊಟ್ಟೆ ನೋವು ಅರಳಿಸುತ್ತದೆ. ಈ ನೋವಿನಲ್ಲಿಯೇ ಪ್ರಜ್ಞೆ ತಪ್ಪಿರ್ಬೋದು. ಅವರು ತುಂಬ ಬ್ಲೀಡಿಂಗ್ ಆಗುತ್ತೆ ಅನಿಸುತ್ತೆ. ಈ ಹಿಂದೆ ಡಾಕ್ಟರ್ಗೆ ತೋರಿಸ್ಲಿಲ್ವಾ ನೀವು ಎಂದು ಕೇಳಿದರು. ಅವನಿಗೆ ತಾನೇ ಏನು ಗೊತ್ತು? ಇಲ್ಲ ಎಂದು ತಲೆ ಆಡಿಸಿದ. ಇಂಥ ವಿಷಯವನ್ನೆಲ್ಲ ಸರಿಯಾಗಿ ನೋಡ್ಕೋಬೇಕು ಅಲ್ವಾ ಸರ್? ಮಗುಗೆ ಎಷ್ಟು ತಿಂಗಳು? ಪ್ರತಿ ತಿಂಗಳು ಅವರು ಪೀರಿಯಡ್ಸ್ ಆಗ್ತಾರಾ ಅಥವಾ 2 ತಿಂಗಳಿಗೊಮ್ಮೆನಾ ಎಂದು ಅವನನ್ನು ಪ್ರಶ್ನಿಸಿದರು. ಮತ್ತೆ ಎಕ್ಸ್ಕ್ಯೂಸ್ ಮೀ, ನನಗೆ ಅದೆಲ್ಲ ಗೊತ್ತಿಲ್ಲ ಎಂದು ಗಂಭೀರವಾಗಿ ಹೇಳಿದನು. ಅವನನ್ನೇ ಆಶ್ಚರ್ಯದಲ್ಲಿ ನೋಡಿದ ಡಾಕ್ಟರ್ ವಾಸುಕಿ ಈ ಮೊದಲೇ ವಾರ್ನ್ ಮಾಡಿದ್ದ ಕಾರಣ ಹೆಚ್ಚಾಗಿ ಏನನ್ನು ಕೇಳದೆ ಕೆಲವೊಂದು ವಿಟಮಿನ್ ಹಾಗೂ ಐರನ್ ಟ್ಯಾಬ್ಲೆಟ್ಸ್ ಬರೆದುಕೊಟ್ಟು ಒಮ್ಮೆ ಸ್ಕ್ಯಾನಿಂಗ್ ಮಾಡಿಸಲು ತಿಳಿಸಿದವರು. ಗ್ಲೂಕೋಸ್ ಖಾಲಿಯಾದ ಬಳಿಕ ಅದನ್ನು ತೆಗೆದಿಡಲು ಹೇಳಿ ತಮ್ಮ ಫೀಸ್ ಪಡೆದು ಅಲ್ಲಿಂದ ಹೋಗುವರು. ಡಾಕ್ಟರ್ ಜೊತೆ ಮಾತನಾಡುತ್ತಿದ್ದ ತನ್ನಪ್ಪನನ್ನೇ ಇಷ್ಟು ಹೊತ್ತಿನ ತನಕ ತನ್ನ ಪುಟ್ಟ ಬಾಯಿಯನ್ನು ದೊಡ್ಡದಾಗಿ ಮಾಡಿಕೊಂಡು ನೋಡುತ್ತಿದ್ದ ಪುಟಾಣಿ ತನ್ನಮ್ಮನ ನೆನಪಾಗುತ್ತಿದ್ದಾಗೆ ಅಳಲು ಶುರು ಮಾಡಿತ್ತು. ಶ್, ಈಗ ಯಾಕೆ ಅಳ್ತಾ ಇದೆಯಾ ನೀನು? ನಿನ್ನ ಅಮ್ಮನಿಗೆ ಇಂಜೆಕ್ಷನ್ ಹಾಕಿದ್ದಾರೆ. ನೀನು ಹೀಗೆ ಅಳ್ತಾ ಇದ್ದರೆ ಇಂಜೆಕ್ಷನ್ ಕೊಡಿಸ್ತೇನೆ ಎಂದು ಗದರಿ ಹೇಳಿದವನು ಪುನಃ ಅದೇ ರೂಮಿನೊಳಗೆ ಬಂದು ಸೋಫಾ ಮೇಲೆ ಕುಳಿತುಕೊಂಡ. ಆಫೀಸ್ಗೆ ಬೇರೆ ಟೈಮ್ ಆಗ್ತಿದೆ. ಈಗಲೇ 10 ಗಂಟೆ ಮೇಲಾಗಿದೆ. ಇನ್ಯಾವ ಆಫೀಸ್ ಅಂತ ಕೇಳಿಕೊಂಡವನು ವಾಸುವಿಗೆ ಮತ್ತೆ ಕಾಲ್ ಮಾಡಿದ. ತಲೆ ಕೆಟ್ಟಿದೆಯಾ ನಿಂಗೆ? ನೀನೇ ಅಲ್ವಾ ಇವರಿಬ್ಬರನ್ನು ಇಲ್ಲಿಗೆ ಕರೆದುಕೊಂಡು ಬಂದಿರುವುದು. ನೀನು ಮಾಡಿದ ಕೆಲಸದಿಂದ ಇಲ್ಲಿ ನಾನು ಅನುಭವಿಸ್ತಿದ್ದೇನೆ ಎಂದು ಕೋಪದಲ್ಲಿ ಹೇಳುವನು. ಅಗಸ್ತ್ಯ, ಸಾರಿ, ನಿನ್ನೆ ಹೇಳುವುದೇ ಮರೆತು ಬಿಟ್ಟೆ. ಮಾರ್ನಿಂಗ್ ನಾನು ಬ್ಯಾಂಗ್ಳೂರ್ಗೆ ಹೋಗಿದ್ದು ಇದಕ್ಕಾಗಿಯೇ. ಆಮೇಲೆ ಇಲ್ಲಿಗೆ ಬಂದ ನಂತರ ಮರೆತು ಬಿಟ್ಟೆ. ಐ ಆಮ್ ರಿಯಲಿ ಸಾರಿ. ಈಗ ಏನಾಗಿದೆ? ಡಾಕ್ಟರ್ನ ಯಾಕೆ ಕರೆಸಿದ್ಯಾ? ಎನಿ ಪ್ರಾಬ್ಲಮ್? ಎಸ್, ಪ್ರಾಬ್ಲಮ್ನೇ ತಂದು ನನ್ನ ಜೊತೆ ಬಿಟ್ಟಿದ್ಯಾ? ವಾಟ್ಸಪ್ಪಲ್ಲಿ ಸೆಂಡ್ ಮಾಡ್ತೀನಿ. ಆ ಟ್ಯಾಬ್ಲೆಟ್ಸ್ನ ಈ ಕೂಡಲೇ ತೆಗೆದು ಬಾ. ಹಾಗೆ ಪೀರಿಯಡ್ ಟೈಮ್ಸ್ನಲ್ಲಿ ಒಂದು ಲೇಡಿಗೆ ಏನೇನು ಬೇಕು ಎಲ್ಲ ಕೂಡ ಪರ್ಚೇಸ್ ಮಾಡಿ ಬಾಡಿಗಾರ್ಡ್ಸ್ ಹತ್ತಿರ ಕೊಟ್ಟು ಕಳಿಸು ಎಂದು ಹೇಳಿ ಕಾಲ್ ಕಟ್ ಮಾಡಿದ. ಈಗಲೂ ಕೂಡ ಫೋನ್ನಲ್ಲಿ ಮಾತನಾಡ್ತಿದ್ದವನು ತನ್ನ ನೀಲಿ ಕಣ್ಣುಗಳನ್ನು ಮತ್ತಷ್ಟು ಅರಳಿಸಿ ಮಗು ನೋಡುತ್ತಿದ್ದರೆ ಮಗುವಿನ ಕಣ್ಣನ್ನೇ ನೋಡಿದ ಅಗಸ್ತ್ಯ ಅದರ ಕಣ್ಣಿನ ಬಣ್ಣಕ್ಕೆ ಒಮ್ಮೆಲೆ ಕೋಪಗೊಂಡವನು ನಂತರ ಮುಖಲಕ್ಷಣವನ್ನು ಗಮನಿಸಿ ಸಮಾಧಾನಗೊಂಡ. ಹೊಟ್ಟೆ ಬೇರೆ ಹಸಿತಾ ಇದೆ. ಇವಳನ್ನು ಇಲ್ಲೇ ಬಿಟ್ಟು ನಾವಿಬ್ಬರು ತಿಂದುಕೊಂಡು ಬರೋಣ ಎಂದು ಮೇಲೆದ್ದವನು ಕೆಳಗಿಳಿದು ಬಂದು ಆಗಲೇ ಆರ್ಡರ್ ಮಾಡಿದ್ದನ್ನು ತೆಗೆದುಕೊಂಡು ತಾನೂ ತಿನ್ನುತ್ತಾ ಮಗುವಿಗೆ ತಿನ್ನಿಸಲು ಹೋದರೆ ಅದು ಅವನನ್ನೇ ತನ್ನ ಅರಳುಗಣ್ಣಲ್ಲಿ ನೋಡಿತು.
ಓ, ನಿಂಗೆ ಇದನ್ನು ತಿನ್ನಿಸುವಾಗಿಲ್ಲ ಅಲ್ವಾ? ನಾನೇ ತಿಂತೀನಿ. ನೀನು ಹೀಗೆ ಸೈಲೆಂಟಾಗಿ ಕುತ್ಕೋಬೇಕು ಎಂದು ಹೇಳುತ್ತಾ ತಿಂಡಿ ಮುಗಿಸಿದವನು ನಂತರ ಬಾಡಿಗಾರ್ಡ್ಸ್ಗಳು ತಂದುಕೊಟ್ಟ ದೊಡ್ಡ ಬ್ಯಾಗ್ ಹಿಡಿದು ರೂಮ್ ಒಳಗೆ ಬಂದು ಅದನ್ನೆಲ್ಲ ಟೇಬಲ್ ಮೇಲೆ ಇಟ್ಟು ಖಾಲಿಯಾದ ಗ್ಲೂಕೋಸ್ ಬಾಟಲನ್ನು ತೆಗೆದಿಟ್ಟು ಸರಳನ್ನು ದಿಟ್ಟಿಸಿ ನೋಡಿದ. ಪಪ್ ಎಂದು ಅಗಸ್ತ್ಯನನ್ನು ಕರೆಯುವ ಮಗು ಹೊಟ್ಟೆ ಹಸಿವಿನಿಂದ ಅಳಲು ಹೀಗೇನು ಮಾಡಬೇಕೆಂದು ಅಗಸ್ತ್ಯನಿಗೆ ತೋಚಲಿಲ್ಲ. ನೋಡು, ನನಗೆ ನಿನ್ನ ಅಳುವನ್ನು ನಿಲ್ಲಿಸಲು ಬರೋಲ್ಲ. ನೀನೇ ಅಳು ಸ್ಟಾಪ್ ಮಾಡು. ಟಾಯ್ಸ್ ಕೂಡ ಇಲ್ಲ. ಸ್ವಲ್ಪ ಹೊತ್ತು ಅಷ್ಟೇ ಹೀಗೆ ಕುಳಿತುಕೋ. ನಂತರ ಮಗುವನ್ನು ತನ್ನ ಮಡಿಲ ಮೇಲೆ ಕೂರಿಸಿಕೊಂಡು ಆಗಲೇ ತಂದಿದ್ದ ತನ್ನ ಲ್ಯಾಪ್ಟಾಪನ್ನು ಮತ್ತೊಂದು ತೊಡೆಯ ಮೇಲೆ ಇಟ್ಟುಕೊಂಡು ಆಫೀಸ್ ಕೆಲಸ ಮುಂದುವರಿಸಿದರೆ ಅವನ ಎದೆಗೂಡಲ್ಲಿ ಮುದ್ದಾದ ನಿದ್ರೆಗೆ ಜಾರಿತು. ಅದನ್ನು ಗಮನಿಸಿದವ ಲ್ಯಾಪ್ಟಾಪ್ ಪಕ್ಕಕ್ಕಿಟ್ಟು ಮಗುವನ್ನು ಹೆಗಲ ಮೇಲೆ ಹಾಕಿಕೊಂಡು ನಿಧಾನಕ್ಕೆ ಅಲ್ಲಿಯೇ ನಡೆಯುತ್ತಿದ್ದ. ನಂತರ ಮಗುವನ್ನು ಸ್ವರ ಮಲಗಿದ್ದ ಹಾಸಿಗೆಯ ಮೇಲೆ ಮಲಗಿಸಿ ಲ್ಯಾಪ್ಟಾಪ್ ಹಿಡಿದು ಕೆಲಸ ಮಾಡುತ್ತಿದ್ದ ಅಗಸ್ತ್ಯ ಮಧ್ಯೆ ಮಧ್ಯೆ ಅಮ್ಮ ಮಗಳ ಕಡೆ ಗಮನಿಸಿಕೊಳ್ಳುತ್ತಿದ್ದ. ಸೂರ್ಯನೆತ್ತಿಗೆ ಬಂದ ಮೇಲೆ ಸ್ವರಗೆ ಎಚ್ಚರವಾಗಿತ್ತು. ಇಂಜೆಕ್ಷನ್ ಹಾಕಿದ್ದರಿಂದ ಈಗ ಹೊಟ್ಟೆ ನೋವೆಲ್ಲ ಮಾಯವಾಗಿತ್ತು ಅವಳಿಗೆ. ನಿಧಾನವಾಗಿ ಕಣ್ಬಿಟ್ಟವಳು ಆಕಲಿಸುತ್ತಾ ಮೈ ಮುರಿದು ಮೇಲಕ್ಕೆ ಎದ್ದವಳು ಮಲಗಿದ್ದ ಮಗುವಿನ ಕಡೆ ನೋಡಿ ಮಗುವಿನ ಹಣೆಗೆ ಮುತ್ತಿಟ್ಟವಳು ಏನೋ ನೆನಪಾದಂತೆ ಹಾಸಿಗೆಗೆ ಎದುರಾಗಿದ್ದ ಸೋಫಾ ಕಡೆ ಆಗತ್ತದಲ್ಲಿ ನೋಡಿದಳು. ಅಗಸ್ತ್ಯ ಸರ್ ಎಂದು ಮೆಲ್ಲಗೆ ಹೇಳಿಕೊಂಡವಳು ಭಯದಲ್ಲೇ ಉಗುಳು ನಿಂಗಿದಳು. ಲ್ಯಾಪ್ಟಾಪ್ ಮುಚ್ಚಿಟ್ಟ ಅಗಸ್ತ್ಯ ಅವಳತ್ತ ದಿಟ್ಟಿಸಿ ನೋಡಿದ. ಅಯ್ಯೋ, ನಾನು ಕೆಳಗೆ ಬಿದ್ದಿದ್ದೆ ಹೊಟ್ಟೆ ನೋವಿನಿಂದ, ಅದಷ್ಟೇ ನೆನಪಿರುವುದು. ಈಗ ಎಲ್ಲಿ ಮಲಗಿದ್ದೇನೆಂದರೆ? ಅಗಸ್ತ್ಯ ಸರ್ ಎತ್ತಿ ಇಲ್ಲಿ ನನ್ನ ಮಲಗಿಸಿದ್ದಾರಾ? ಕೋಪದಲ್ಲಿದ್ದಾರೆ. ಲ್ಯಾಪ್ಟಾಪ್ ಹಿಡಿದು ಕೆಲಸ ಮಾಡುತ್ತಿದ್ದಾರೆ ಎಂದರೆ ಆಫೀಸ್ಗೆ ಹೋಗಿಲ್ಲ. ಅಯ್ಯೋ, ಈಗ ಪಕ್ಕ ಬಯಸ್ಕೋಬೇಕಾಗುತ್ತೆ ನಾನು. ಇವರಿಗೆ ಗೊತ್ತಾಯಿತು ನಾನು ಮತ್ತೆ ಪಾಪು ಇಲ್ಲಿರುವುದು ಎಂದು ಮನದಲ್ಲಿಯೇ ಹೇಳಿಕೊಳ್ಳುತ್ತಿದ್ದವಳಿಗೆ ಬೆಳಿಗ್ಗೆ ಬೆಳಿಗ್ಗೆ ತಾನೇ ಡೋರ್ ತೆಗೆದದ್ದು ನೆನಪಾಗಿ ತಲೆ ಚಚ್ಚಿಕೊಂಡಳು. ಕೈಯಲ್ಲಿ ಯಾಕೆ ಹೊಡೆದುಕೊಳ್ತೀಯಾ? ಒಂದು ದೊಡ್ಡ ಬಂಡೆ ಕಲ್ಲಿಗೆ ಹೊಡೆದುಕೋ, ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಹೀಡಿಯಟ್, ನನಗೆ ಹಿಂಸೆ ಕೊಡಲು ನೀನು ಇಲ್ಲಿಗೆ ಮತ್ತೆ ಬಂದಿದ್ದ ಅಲ್ವಾ? ಎಷ್ಟು ಇರ್ರೆಸ್ಪಾನ್ಸಿಬಲ್ ಆಗಿ ಪ್ರಜ್ಞೆ ತಪ್ಪಿ ಬಿದ್ದಿದ್ಯಾ? ಪಾಪು ಒಂದೇ ಅಂಬೆಗಾಲಿಡುತ್ತಾ ಹೊರಗೆ ಬಂದಿತ್ತು. ತಲೆ ಇಲ್ವಾ ನಿಂಗೆ? ಒಂದು ಇನ್ಫಾರ್ಮ್ ಮಾಡಬೇಕು ಅಂತ ಗೊತ್ತಿಲ್ವಾ ನಿಂಗೆ? ನಿಮ್ಮದೇ ಆಗಿದೆ ಎಂದು ಬೈಯಲು ಶುರು ಮಾಡಿದ. ತಲೆ ತಗ್ಗಿಸಿ ಕೂತಿದ್ದವಳು ತಲೆ ಮೇಲೆ ಎತ್ತುವ ಸಾಹಸ ಮಾಡಲಿಲ್ಲ. ಬರೀ ತಲೆ ತಗ್ಗಿಸಿ ಕೂಡುವುದೇ ಆಯಿತು. ಮೊದಲು ಹೋಗಿ ಫ್ರೆಶ್ ಅಪ್ ಆಗಿ ಬಾ. ಡಾಕ್ಟರ್ ಒಂದು ಇಂಜೆಕ್ಷನ್ ಕೊಟ್ಟು ಟ್ಯಾಬ್ಲೆಟ್ಸ್ ಕೊಟ್ಟೋಗಿದ್ದಾರೆ. ನಾನು ಬೆಳಿಗ್ಗೆಯಿಂದ ಸರಿಯಾಗಿ ಏನೂ ತಿಂದಿಲ್ಲ. ಕಿಚನ್ನಲ್ಲಿ ಅಡುಗೆಗೆ ಬೇಕಾದ ಎಲ್ಲ ಐಟಮ್ಸ್ ಇದೆ. ಬೇಗ ಫ್ರೆಶ್ ಅಪ್ ಆಗಿ ನನಗೆ ಲಂಚ್ ಪ್ರಿಪೇರ್ ಮಾಡು. ಜೊತೆಗೆ ನೀನು ತಿನ್ನು. ತಿನ್ನದೆ ಉಳಿದರೆ ಅಲ್ಲಿ ನನ್ನಮ್ಮ ಫೋನ್ ಮಾಡಿ ನನ್ನನ್ನು ಸಾಯಿಸಿ ಬಿಡ್ತಾಳೆ. ಈಗಾಗಲೇ 3 ಮಿಸ್ ಕಾಲ್ ಬಂದಿದೆ. ಟೈಮ್ ವೇಸ್ಟ್ ಮಾಡಬೇಡ ಎಂದು ಹೇಳಿದವನು ಮಲಗಿದ್ದ ಮಗುವನ್ನು ಮೆಲ್ಲಗೆ ಎತ್ತಿಕೊಂಡು ತನ್ನ ರೂಮ್ನತ್ತ ಹೋದರೆ ಆಗಷ್ಟೇ ಹೋದ ಕಡೆ ಆಘಾತದಲ್ಲಿ ನೋಡಿದ ಸ್ವರಗೆ ತಲೆ ತಿರುಗುವುದು ಒಂದೇ ಬಾಕಿ ಇತ್ತು. ಇದು ಅಗಸ್ತ್ಯ ಸರ್ನಾ? ಹಾಂ, ಅವರು ನನ್ನ ಜೊತೆ ಮಾತನಾಡಿದ್ರಾ? ಅಯ್ಯೋ, ನಂಬೋಕೆ ಆಗ್ತಾ ಇಲ್ಲ ಎಂದು ಆಶ್ಚರ್ಯದಲ್ಲಿ ಹೇಳಿಕೊಳ್ಳುವ ಸ್ವರ ಅವ ಬೆಳಿಗ್ಗೆ ತಿಂಡಿ ಸರಿಯಾಗಿ ಮಾಡಿಲ್ಲ ಎಂದು ಹೇಳಿದ್ದನ್ನು ನೆನಪು ಮಾಡಿಕೊಂಡು ಆತುರವಾಗಿ ಬೆಡ್ಡಿಂದ ಇಳಿದವಳು ಬೆಡ್ ಸೈಡ್ ಮೇಲಾಗಿದ್ದ ರಕ್ತದ ಕಲೆಯನ್ನು ನೋಡಿ ಮುಜುಗರಗೊಂಡವಳು ಅದನ್ನು ವಾಷಿಂಗ್ ಮಿಷಿನ್ಗೆ ಹಾಕಿ ನಂತರ ಬೇಗ ಬೇಗ ಸ್ನಾನ ಮುಗಿಸಿ ಕನ್ನಡಿ ಮುಂದೆ ನಿಂತವಳು ಒಮ್ಮೆ ಹೊಟ್ಟೆ ನೋವಿಗೆ ಹೊಟ್ಟೆ ಹಿಡಿದುಕೊಂಡಳು. ಅಮ್ಮ, ಈ ಹೊಟ್ಟೆ ನೋವಿನ 2 ದಿನ ದೂರ ಆಗೋಲ್ಲ ಅಂತ ನೋವಿನಿಂದ ಸ್ವಲ್ಪ ಹೊತ್ತು ಸುಧಾರಿಸಿಕೊಂಡು ನಂತರ ಅಗಸ್ತ್ಯನ ಹಸಿವು ನೆನಪಾಗುತ್ತಿದ್ದಾಗೆ ಸೂಟ್ಕೇಸ್ ತೆಗೆದು ಅದರಲ್ಲಿದ್ದ ತಿಳಿ ಗುಲಾಬಿ ಬಣ್ಣದ ಪ್ಲಾಜೋ ಪ್ಯಾಂಟ್ ಆ ಕುರ್ತವನ್ನು ಹಾಕಿಕೊಂಡವಳು ಕೂದಲನ್ನು ಸಣ್ಣ ಕ್ಲಿಪ್ನಿಂದ ಬಂಧಿಸಿ ರೂಮಿನಿಂದ ಆಚೆ ಬರುವುದಕ್ಕೂ ಅತ್ತ ಕಡೆಯಿಂದ ಅಗಸ್ತ್ಯ ಅಳುತ್ತಿದ್ದ ಮಗುವನ್ನು ಎತ್ತಿಕೊಂಡು ಬರುವುದಕ್ಕೂ ಒಂದೇ ಸಮಯ. ಈ ಇಡಿಯಟ್, ಕಣ್ಣೇನು ನೆತ್ತಿ ಮೇಲೆ ಇಟ್ಕೊಂಡಿದ್ಯಾ? ಈಗ ಡಿಕ್ಕಿ ಹೊಡೆಯುವುದು ಎಂದು ತೋಳಿನತ್ತ ಒಮ್ಮೆ ನೋಡಿಕೊಂಡವನು ಅಳುತ್ತಿದ್ದ ಮಗುವನ್ನು ಅವಳ ಕೈಗೆ ಕೊಟ್ಟ. ತಗೋ, ಎದ್ದ ತಕ್ಷಣ ತುಂಬ ಅಳುತ್ತಿದೆ, ಮೊದಲು ಅದರ ಅಳು ನಿಲ್ಲಿಸು ಎಂದು ಹೇಳಿದವನು ತನ್ನ ರೂಮಿನತ್ತ ಹೋದರೆ ಅವನನ್ನು ಕಂಡಾಗ ಇದ್ದ ಭಯದಲ್ಲಿಯೇ ತಲೆ ಆಡಿಸಿ ಮಗುವಿಗೆ ಹೊಟ್ಟೆ ತುಂಬಿಸಿದವಳು ಹೊಟ್ಟೆ ತುಂಬಿದ ನಂತರ ಆಟ ಆಡಲು ಉತ್ಸಾಹದಲ್ಲಿದ್ದ ಮಗುವನ್ನು ಎತ್ತಿಕೊಂಡು ಮೆಲ್ಲ ಮೆಲ್ಲಕ್ಕೆ ಹೆಜ್ಜೆ ಇಡುತ್ತಾ ಕೆಳಗಿಳಿತು ಬಂದವಳು ಅಡುಗೆ ಮನೆಯತ್ತ ಹೋಗಿದ್ದಳು. ತುಂಬ ಹೊಟ್ಟೆ ಹಸಿವಾಗಿರಬೇಕು, ಅದಕ್ಕೆ ತಮ್ಮ ಕೋಪವನ್ನು ಬಿಟ್ಟು ಕೇಳಿಕೊಂಡಿದ್ದಾರೆ.
ಅವರಿಗೆ ಇಷ್ಟವಾಗಿರುವ ಅಡುಗೆಯನ್ನು ಮಾಡೋಣ ಅಂತ ಹೇಳಿಕೊಂಡವಳು ಮಗುವನ್ನು ಎಲ್ಲಿ ಮಲಗಿಸಲಿ ಎಂದು ನೋಡುತ್ತಿದ್ದಾಗ ಫೋನ್ನಲ್ಲಿ ಮಾತನಾಡುತ್ತಾ ಮೆಟ್ಟಿಲು ಇಳಿದು ಬರುವ ಅಗಸ್ತ್ಯ ಸ್ವರ ಏನು ಹುಡುಕುತ್ತಿರಬಹುದು ಎನ್ನುವುದನ್ನು ಊಹಿಸಿದವನು ಅವಳ ಹತ್ತಿರ ಗಂಭೀರವಾಗಿ ಹೆಜ್ಜೆ ಇಡುತ್ತಾ ಬಂದರೆ ಬೆಚ್ಚಿದ ಸ್ವರ ಹೊಗಳು ನುಂಗುತ್ತಾ ಹಿಂದೆ ಸರಿಯುವಳು. ಅದೇ ಗತ್ತಿನಲ್ಲಿ ಕಿಚನ್ ಒಳಗೆ ಬಂದವನು ತನ್ನನ್ನು ನೋಡಿ ಬೆದರಿದ ಹರಣಿಯಂತಾಗಿದ್ದ ಸ್ವರಳ ಅತಿ ಸನಿಹಕ್ಕೆ ಬಂದವನು ತನ್ನನ್ನು ನೋಡಿ ಕಿಲಕಿಲ ನಗುತ್ತಿದ್ದ ಮಗುವನ್ನು ಎತ್ತಿಕೊಂಡು ಹೋದವನು ಸೋಫಾ ಮೇಲೆ ಕುಳಿತು ಟಿವಿ ಆನ್ ಮಾಡಿ ಫೋನ್ನಲ್ಲಿ ತನ್ನ ಬಾಡಿಗಾರ್ಡ್ಸ್ಗೆ ಮೆಸೇಜ್ ಮಾಡಿದ. ಅವ ತನ್ನಿಂದ ಮಗು ಎತ್ತಿಕೊಂಡು ಹೋದರೂ ಇನ್ನು ಅದೇ ಆಘಾತದಲ್ಲಿ ನಿಂತಿದ್ದ ಸ್ವರ ಟಿವಿ ಸೌಂಡ್ ಒಮ್ಮೆಲೆ ಜೋರಾದಾಗ ಬೆಚ್ಚಿ ವಾಸ್ತವಕ್ಕೆ ಬಂದಳು. ಅಯ್ಯೋ ನನ್ನ ಕರ್ಮ, ಅವರ ಹತ್ತಿರ ಬಂದರೆ ಎಲ್ಲವನ್ನು ಮರೆತು ನಿಂತು ಬಿಡುವೆ. ಮೊದಲೇನಾದರೂ ಅಡುಗೆ ಮಾಡೋಣ ಅಂತ ಹೇಳಿಕೊಳ್ಳುತ್ತಾ ಕಿಚನ್ನಲ್ಲಿದ್ದ ಐಟಮ್ಸ್ಗಳನ್ನೆಲ್ಲ ನೋಡಿ ಏನು ಅಡುಗೆ ಮಾಡಬೇಕೆಂದೆಲ್ಲ ತೀರ್ಮಾನಿಸಿ ಖುಷಿಯಲ್ಲಿ ತನ್ನ ಕೈಗಳಿಗೆ ಕೆಲಸ ಕೊಟ್ಟಿದ್ದಳು. ಆತ ಅಡುಗೆ ಮನೆಯಲ್ಲಿ ಚಕಚಕನೆ ಸ್ವರ ಅಡುಗೆ ಮಾಡುತ್ತಾ ನಿಂತಿದ್ದರೆ ಮಗುವನ್ನು ತೊಡೆ ಮೇಲೆ ಕೂರಿಸಿಕೊಂಡಿದ್ದ ಅಗಸ್ತ್ಯ ಟಿವಿಯಲ್ಲಿ ನ್ಯೂಸ್ ಚಾನೆಲ್ ಹಾಕಿಕೊಂಡಿದ್ದ. ಅವನನ್ನೇ ದುರುಗಟ್ಟು ನೋಡುವ ಮಗು ಮೆಲ್ಲಗೆ ಅವನ ಕೊರಳನ್ನು ಹಿಡಿದು ಎದ್ದು ನಿಲ್ಲಲು ಹೋದಾಗ ಮಗುವನ್ನು ಬಿಗಿಯಾಗಿ ಹಿಡಿದುಕೊಂಡ ಅಗಸ್ತ್ಯ ಟಿವಿ ಆಫ್ ಮಾಡಿದ. ಸ್ವಲ್ಪ ಹೊತ್ತು ಟಿವಿ ನೋಡಬೇಕು, ಬಿಡಲ್ವ ನೀನು? ನಿನ್ನನ್ನೇ ನೋಡ್ತಾ ಕೂರಬೇಕಾ ಎಂದು ಗದರಿದವನಂತೆ ಹೇಳಿದವನು ಕಾಲಿಂಗ್ ಬೆಲ್ ಸದ್ದಾದಾಗ ಹೋಗಿ ಬಾಗಿಲು ತೆಗೆಯುವನು. 6 ಜನ ಬಾಡಿಗಾರ್ಡ್ಸ್ಗಳು ತಮಗಿಂತ ಎತ್ತರವಾಗಿದ್ದ ದೊಡ್ಡ ದೊಡ್ಡ ಬ್ಯಾಗ್ಗಳನ್ನು ಹಿಡಿದು ನಿಂತಿದ್ದರು. ಅವರಿಗೆಲ್ಲ ಜಾಗ ಬಿಟ್ಟು ಅಗಸ್ತ್ಯ ಎಲ್ಲೆಲ್ಲಿ ಏನೇನು ಇಡಬೇಕೆಂದೆಲ್ಲ ಇನ್ಸ್ಟ್ರಕ್ಷನ್ ಕೊಡುವನು. ಅದರಂತೆ ಹಾಲ್ನಲ್ಲಿ ಒಂದು ದೊಡ್ಡ ರೂಮಿನಷ್ಟು ಅಗಲದ ಹಾಸಿಗೆ ಹಾಕಿದರು. ನಂತರ ರಾಶಿಯಷ್ಟು ಟಾಯ್ಸ್ಗಳನ್ನು ಮನೆ ತುಂಬೆಲ್ಲ ಜೋಡಿಸಿಟ್ಟು ಹಾಸಿಗೆ ಮೇಲೊಂದಿಷ್ಟು ಸುರಿದರು. ಸ್ಟೋರ್ ರೂಮ್ಗೆ ಹೋಗುವ ಬಾಡಿಗಾರ್ಡ್ಸ್ಗಳು ಅಲ್ಲಿ ಮಗುವಿಗೆ ಬೇಕಾದ ಉಳಿದ ಆಟ ಸಾಮಗ್ರಿಗಳು, ಎಕ್ಸ್ಟ್ರಾ ಬೆಡ್ಗಳು, ಮಗುವಿನ ಸೆರ್ಲೆಕ್ಸ್ಗಳು, ಅದು ಇದು ಎಂದೆಲ್ಲ ಸ್ಟೋರ್ ರೂಮ್ ತುಂಬಿಸಿದವರು ನಂತರ ಕಿಚನ್ಗೆ ಬರುವರು. ಒಂದಿಷ್ಟು ದೊಡ್ಡ ದೊಡ್ಡ ಬ್ಯಾಗ್ಗಳನ್ನು ಹಿಡಿದು ವೆಜಿಟೇಬಲ್ ಪಲಾವ್, ಮೊಸರನ್ನ, ಜಾಮೂನ್, ಬ್ರೆಡ್ ಆಮ್ಲೆಟ್, ಅನ್ನ, ಸಾಂಬಾರು ಎಲ್ಲವನ್ನು ಮಾಡಿ ಮುಗಿಸಿ ಬಿಸಿ ನೀರು ಕುಡಿಯುತ್ತಾ ನಿಂತಿದ್ದ ಸ್ವರ ತನ್ನ ಮುಂದೆ ನಿಂತಿದ್ದ ಬಾಡಿಗಾರ್ಡ್ಸ್ಗಳನ್ನು ನೋಡಿ ಬೆಚ್ಚಿದಳು. ಮೇಡಮ್, ನಾನು ಇದನ್ನೆಲ್ಲ ಅರೇಂಜ್ ಮಾಡ್ತೇವೆ ವಿತ್ ಯುವರ್ ಪರ್ಮಿಷನ್ ಎಂದು ಕೇಳಿದಾಗ ಭಯದಲ್ಲಿಯೇ ತಲೆ ಆಡಿಸಿ ಅಲ್ಲಿಂದ ಹೊರಬರುವಳು. ಹೊಸದಾಗಿ ಹಾಸಿದ್ದ ಹಾಸಿಗೆ ಮೇಲೆ ಮಗಳನ್ನು ಆಡಲು ಬಿಟ್ಟ ಅಗಸ್ತ್ಯ ಅವಳ ಸುತ್ತ ಟಾಯ್ಸ್ಗಳ ರಾಶಿಯನ್ನೇ ಇಟ್ಟಿದ್ದ. ನೋಡು, ಗೂಗಲ್ನಲ್ಲಿ ಸರ್ಚ್ ಮಾಡಿ 9 ಮಂತ್ಸ್ ಬೇಬಿಗೆ ಬೇಕಾದ ಐಟಮ್ಸ್ ಎಲ್ಲ ತಂದು ನಿನ್ನ ಮುಂದೆ ಇಟ್ಟಿದ್ದೇನೆ. ಈಗ ಗಾಂಚಲಿ ಮಾಡದೆ ಸೈಲೆಂಟಾಗಿ ನನಗೆ ಕೆಲಸ ಮಾಡಿಕೊಳ್ಳಲು ಬಿಟ್ಟು ನಿನ್ನ ಪಾಡಿಗೆ ನೀನಿಲ್ಲಿ ಆಟ ಆಡುತ್ತಾ ಕೂರಬೇಕು. ನಿನ್ನ ಕಾಲಿರೋದು ಇಷ್ಟುದ್ದ, ಅಂಬೆಗಾಲಿರ್ತೀಯ ಅಂತ ಆ ತುದಿವರೆಗೂ ಹೋಗುವ ಹಾಗಿಲ್ಲ. ಇಲ್ಲಿ ನೋಡು, ನಾನು ಬಾರ್ಡ್ರ್ ಹಾಕಿದ್ದೇನೆ, ಅಲ್ಲಿ ತನಕ ಮಾತ್ರ ನೀನು ಹೋಗಬೇಕು. ಅದರಿಂದ ಮುಂದೆ ಹೋಗುವ ಹಾಗಿಲ್ಲ. ನಾನೀಗ ಕೆಲಸ ಮಾಡಬೇಕು. ನಿಮಗೆ ಡಿಸ್ಟರ್ಬ್ ಮಾಡದೆ ಸೈಲೆಂಟಾಗಿ ಈ ಟಾಯ್ಸ್ಗಳ ಜೊತೆ ಆಟ ಆಡಿಕೊ. ಕಿರಿಚೋದು ಕೂಗೋದು ಎಲ್ಲ ನನ್ನ ಮುಂದೆ ಬೇಡ. ಅದಕ್ಕಿಂತ ಹೆಚ್ಚಾಗಿ ನನ್ನನ್ನು ಇಷ್ಟು ದೊಡ್ಡದಾಗಿ ಕಣ್ಣು ಬಿಟ್ಟುಕೊಂಡು ನೋಡಬೇಡ. ನಾನೇನೋ ಹೆದರಲ್ಲ, ಓಕೆ ಎಂದು ತನ್ನನ್ನೇ ಹರಳುಗಣ್ಣಿನಲ್ಲಿ ನೋಡುತ್ತಿದ್ದ ಮಗುವಿಗೆ ಎಚ್ಚರಿಕೆ ಕೊಟ್ಟನು. ಅಪ್ಪ ಹೇಳಿದ ಎಲ್ಲ ಮಾತಿಗೂ ಮುದ್ದಾಗಿ ತಲೆ ಆಡಿಸಿದ ಮಗು ತನ್ನ ಕೈಗೆ ಸಿಕ್ಕ ಟಾಯ್ಸ್ಗಳನ್ನು ಬಾಯಿಯೊಳಗೆ ಹಾಕಿಕೊಳ್ಳಲು ಹೋದರೆ ಆಗ ತಾನೇ ಲ್ಯಾಪ್ಟಾಪ್ ಹಿಡಿದು ಸೋಫಾ ಮೇಲೆ ಕೂರುತ್ತಿದ್ದ ಅಗಸ್ತ್ಯ ತಕ್ಷಣ ಗಾಬರಿ ಬಿದ್ದವನು ಅದರ ಹತ್ತಿರ ಓಡಿ ಹೋಗಿ ಟಾಯ್ಸ್ನ ಕಿತ್ತು ಬಿಸಾಕಿ ಮಗುವನ್ನು ಎತ್ತಿಕೊಂಡು ತನ್ನ ಮುಂದೆ ನಿಲ್ಲಿಸಿಕೊಂಡ. ಮೊದಲೇ ಹೇಳಿದ್ದೆ ತಾನೇ, ಇದನ್ನೆಲ್ಲ ಯಾಕೆ ಬಾಯಿಗೆ ಹಾಕಿಕೊಳ್ತೀಯಾ? ಇದೆಲ್ಲ ಏನೋ ತಿಂಡಿ ಅಲ್ಲ, ಟಾಯ್ಸ್. ಇದು ಆಟ ಆಡೋಕ್ಕೆ ಇರೋದು, ತಿನ್ನೋಕ್ಕೆ ಅಲ್ಲ. ತಲೆ ಹರಟೆ ಮಾಡಬೇಡ ಎಂದು ಜೋರಾಗಿ ಗದರಿ ಹೇಳಿದಾಗ ತುಟಿ ಉಬ್ಬಿಸಿದ ಮಗು ಅಳಲು ಶುರು ಮಾಡಿದಳು. ಕಿಚನ್ನಿಂದ ಹೊರಬರುತ್ತಿದ್ದ ತನ್ನಮ್ಮನನ್ನು ನೋಡಿ ಕೈ ಚಾಚಿ ಜೋರಾಗಿ ಅಳಲು ಮಗಳ ಹತ್ತಿರ ಓಡಿ ಬರುವ ಸ್ವರ ಅಗಸ್ತ್ಯನನ್ನು ನೋಡುತ್ತಿದ್ದಾಗೆ ಟುಸ್ ಪಟಾಕಿಯಾಗಿ ಅಲ್ಲಿಯೇ ನಿಂತುಕೊಂಡಳು. ಅಲ್ಲೇನೋ ಗೂಬೆ ಡ್ಯಾನ್ಸ್ ಮಾಡ್ತಿದ್ಯಾ? ತಗೋ, ಇದರ ಬಾಯಿ ಮುಚ್ಚಿಸು. 3 ಹೊತ್ತು ಕೈಯೋ ಪಿಯೋ ಅನ್ನೋದೇ ಆಯಿತು. ನಾನು ಸ್ವಲ್ಪ ವರ್ಕ್ ಮಾಡಬೇಕು. ಬ್ರೇಕ್ಫಾಸ್ಟ್ ರೆಡಿ ಮಾಡಲು ಹೇಳಿದ್ನಲ್ಲ, ಮಾಡಿದ್ಯಾ ಎಂದು ಗಂಭೀರವಾಗಿ ಕೇಳಿದಾಗ ಹೌದೆಂದು ತಲೆ ಆಡಿಸಿ ಮಗುವನ್ನು ಎತ್ತಿಕೊಂಡು ಭುಜದ ಮೇಲೆ ಹಾಕಿಕೊಂಡಳು. ಸರ್, ನೀವು ಹೇಳಿದಂತೆ ಮನೆಯನ್ನು ಸೆಟ್ ಮಾಡಿ ಆಗಿದೆ ಎಂದು ಬಾಡಿಗಾರ್ಡ್ಸ್ಗಳು ಅವನ ಮುಂದೆ ಬಂದು ನಿಂತು ಹೇಳಿದರು. ಓಕೆ, ಯು ಮೇ ಗೋ ನಾವ್ ಎಂದು ಅವರು ಹೋದ ಬಳಿಕ ಬಾಗಿಲು ಹಾಕಿದವನು ಕಾಲಿಗೆಲ್ಲ ಸಿಗುತ್ತಿದ್ದ ಟಾಯ್ಸ್ಗಳನ್ನತ್ತ
ಕೋಪದಲ್ಲಿ ನೋಡಿ ಸಿಂಕ್ ಹತ್ತಿರ ಹೋದವನು ಕೈ ತೊಳೆದು ಚೇರ್ ಮೇಲೆ ಕುಳಿತುಕೊಂಡ. ಕಂದ, ಸ್ವಲ್ಪ ಸೈಲೆಂಟ್ ಆಗಿರು ಪುಟ್ಟ, ಆಮೇಲೆ ನಿಂಗೆ ಹಾಲು ಕುಡಿಸುವೆ, ಅವರಿಗೆ ಊಟ ಬಡಿಸಿ ಬರ್ತೇನೆ ಎಂದು ಮಗಳನ್ನು ಹೆಗಲ ಮೇಲೆ ಹಾಕಿಕೊಂಡು ಮೆಲ್ಲಗೆ ಹೇಳುತ್ತಾ ಅಡುಗೆ ಮನೆಯತ್ತ ಹೋದವಳು ಒಂದೊಂದೇ ಪುಟ್ಟ ಪಾತ್ರೆಗಳನ್ನು ಹಿಡಿದು ಡೈನಿಂಗ್ ಟೇಬಲ್ ಮೇಲಿಟ್ಟು ಅಗಸ್ತ್ಯನ ತಟ್ಟೆಗೆ ಮೊದಲು ಪಲಾವ್ ಬಡಿಸಿ ಪನ್ನೀರು ಗ್ರೇವಿಯನ್ನು ಪುಟ್ಟ ಬಟ್ಟಲಿನಲ್ಲಿ ಹಾಕಿದವಳು. ನಂತರ ಜಾಮೂನ್ನ ಮತ್ತೊಂದು ಪುಟ್ಟ ಬಟ್ಟಲಿನಲ್ಲಿ ಹಾಕಿ ಅವನ ಮುಂದಿಟ್ಟಳು. ಅವ ಮೌನವಾಗಿಯೇ ಪಲಾವ್ ಹಾಗೂ ಪನ್ನೀರು ಗ್ರೇವಿಯನ್ನು ಸ್ವಲ್ಪ ತಿಂದು ಮುಗಿಸಿದಾಗ ಬ್ರೆಡ್ ಆಮ್ಲೆಟ್ ಬಡಿಸಿದಳು. ಅದನ್ನು ತಿಂಡಿ ಮುಗಿಸಿ ಅವಳೇ ರೆಡಿ ಮಾಡಿದ ನ್ಯೂಟ್ರಿಷನ್ ಲೆಮನ್ ಜ್ಯೂಸ್ ತಿಂದು ಮುಗಿಸಿದವನು ಮೊಸರನ್ನು ಬಡಿಸಿದಾಗ ಬೇಡ ಎಂದು ಕೈ ತೊಳೆದು ಹೊರ ಹೋಗುವನು. ಅವ ತಿಂದು ಮುಗಿಸುವ ತನಕ ಅಡುಗೆ ಮನೆಯಲ್ಲಿ ನಿಂತಿದ್ದ ಸ್ವರ ಅವನು ತೃಪ್ತಿಯಾಗಿ ಊಟ ಮುಗಿಸಿ ಹೋದಾಗ ಸಂತೋಷಗೊಂಡವಳು ತನ್ನ ಹೊಟ್ಟೆ ಹಸಿವಿನ ನೆನಪಾಗುತ್ತಿದ್ದಾಗೆ ಮೊಸರನ್ನು ಬಡಿಸಿಕೊಂಡು ಬೇಗ ಬೇಗನೆ ತಿಂದು ತನ್ನ ಹೆಗಲ ಮೇಲೆ ನಿದ್ದೆ ಹೋಗಿದ್ದ ಮಗುವನ್ನು ನೋಡಿ ರೂಮಿಗೆ ಹೋಗೋಳು. ಬ್ಲೂ ಹಾರ್ಟ್ ಎನ್ನುವ ಆಶ್ರಮವದು. ಆಶ್ರಮ ಎನ್ನುವುದಕ್ಕಿಂತ ಹೆಚ್ಚಾಗಿ ಸ್ವಾವಲಂಬಿ ಹೆಣ್ಣು ಮಕ್ಕಳು ಬದುಕು ಕಟ್ಟಿಕೊಂಡ ಕನಸಿನ ಮನೆ ಎನ್ನಬಹುದು. ಈ ರೀತಿಯ ಬ್ಲೂ ಹಾರ್ಟ್ ಆಶ್ರಮವು ರಾಜ್ಯದ ಪ್ರತಿಯೊಂದು ಜಿಲ್ಲೆಗಳಲ್ಲಿಯೂ ಇದೆ. ಈಗ ಬ್ಲೂ ಹಾರ್ಟ್ ಎನ್ನುವ ಬ್ಯಾಂಗ್ಳೂರಿನಲ್ಲಿರುವ ಆಶ್ರಮಕ್ಕೆ ಒಂದು ಹೆಣ್ಣಿನ ಸೇರ್ಪಡೆಯಾಗಿತ್ತು. ಅಕ್ಕ, ನಿನ್ನೆ ಕರೆದುಕೊಂಡು ಬಂದ್ರಲ್ಲ, ಆ ಹುಡುಗಿ ಬೆಳಿಗ್ಗೆ ತಿಂಡಿಗೂ ಬಂದಿಲ್ಲ, ಈಗ ಮಧ್ಯಾಹ್ನ ಊಟಕ್ಕೂ ಬರುತ್ತಿಲ್ಲ, ಕರೆದರೂ ಕೂಡ ಮಾತನಾಡುತ್ತಿಲ್ಲ, ತುಂಬ ಬೇಸರದಲ್ಲಿ ಇರುವಂತಿದೆ ಎಂದು ಆಶ್ರಮಕ್ಕೆ 10 ವರ್ಷದ ಹಿಂದೆ ಬಂದು ಸೇರಿದ ಚಿತ್ರ ಎನ್ನುವ ಹೆಂಗಸು ಆ ಆಶ್ರಮದ ಮೇಲ್ವಿಚಾರಕ್ಕೆ ಹತ್ತಿರ ಬಂದು ಹೇಳಿದಳು. ಅವರಲ್ಲಿ ಯಾರು ಮೇಲು ಕೇಳು ಎಂದಿಲ್ಲ. ಇಲ್ಲಿ ಇರುವ ಪ್ರತಿಯೊಂದು ಹೆಂಗಸು ಕೂಡ ಅಕ್ಕ ತಂಗಿಯರಂತೆ ಜೀವನ ನಡೆಸುತ್ತಿದ್ದಾರೆ. ಅಲ್ಲಿರುವ ಪ್ರತಿಯೊಬ್ಬರಿಗೂ ತಮ್ಮ ಸಂಸಾರದಲ್ಲಿ ನೊಂದು ಬೆಂದವರು. ಅಂಥವರಿಗೆ ಜೀವನ ಕಟ್ಟಿಕೊಟ್ಟಿರುವುದು ನೀಲಾಂಬರಿ ಹೆಗ್ಡೆ ಎನ್ನುವ ಮಹಾನ್ ಹೆಂಗಸು. ಚಿತ್ರ, ಆ ಹುಡುಗಿ ನಿನ್ನೆ ರೈಲ್ವೆ ಟ್ರ್ಯಾಕ್ ಹತ್ತಿರ ನನಗೆ ಸಿಕ್ಕಿರೋದು. ಅಂದರೆ ತಿಳಿದುಕೋ, ಅವಳು ಸುಸೈಡ್ ಮಾಡಿಕೊಳ್ಳಲು ಇಷ್ಟು ನೊಂದಿರಬೇಡ ಆ ಜೀವ. ಅವಳ ಜೊತೆ ಸ್ವಲ್ಪ ಮಾತಾಡಬೇಕು, ಅನಂತರ ಅವಳು ಸರಿ ಹೋಗ್ತಾಳೆ. ನೀನೋಗಿ ಒಂದು ಪ್ಲೇಟ್ಗೆ ಊಟ ಹಾಕಿಕೊಂಡು ಬಾ, ನಾನು ಅವಳಿಗೆ ತಿನ್ನಿಸುವೆ ಎಂದು ಆಶ್ರಮದ ಮೇಲ್ವಿಚಾರಕಿಯಾದ ಸುವರ್ಣ ಅವರು ಎದ್ದು ನಿಂತಾಗ ತಲೆ ಆಡಿಸಿದ ಚಿತ್ರ ಅವರು ಅಡುಗೆ ಮನೆಯತ್ತ ಹೋಗಿ ಒಂದು ತಟ್ಟೆಗೆ ಅನ್ನ, ಸಾಂಬಾರು, ಚಪಾತಿ, ಪಲ್ಯ ಹಾಗೂ ಸಾವಿಗೆ ಪಾಯಸವನ್ನು ಒಂದು ಪುಟ್ಟ ಬಟ್ಟಲಿನಲ್ಲಿ ಹಾಕಿ ತಂದು ಸುವರ್ಣ ಅವರ ಕೈಗೆ ಕೊಟ್ಟಾಗ ಅದನ್ನು ಹಿಡಿದುಕೊಂಡು ನಿನ್ನೆ ತಾವು ಕರೆದುಕೊಂಡು ಬಂದಿರುವ ಹೆಣ್ಣಿನ ಕೋಣೆಗೆ ಹೋಗುವರು. ಪಲ್ಲವಿ, ಎಚ್ಚರವಿದೆಯೇನಮ್ಮ ಎಂದು ರೂಮಿನತ್ತ ಬಾಗಿಲು ತೊಳಗೆ ಬಂದವರು ಅವಳತ್ತ ನೋಡಿದರೆ ಕಣ್ಮುಚ್ಚದೆ ಮಲಗಿದ್ದ ಪಲ್ಲವಿಯನ್ನು ಕಂಡು ಬೆಚ್ಚಿ ಎದ್ದು ಕುಳಿತವಳು ಅವರತ್ತ ನೋಡಿ ತಲೆ ತಗ್ಗಿಸಿದಳು. ನಗುತ್ತಾ ಅವಳ ಹತ್ತಿರ ಹೋಗಿ ಹಾಸಿಗೆ ಮೇಲೆ ಕುಳಿತವರು ಊಟದ ತಟ್ಟೆಯನ್ನು ಟೇಬಲ್ ಮೇಲೆ ಇಟ್ಟು ಅವಳ ತಲೆ ಸವರಿದರು. ಯಾಕೆ ಪುಟ್ಟ, ಇಷ್ಟೊಂದು ಬೇಸರದಲ್ಲಿದೆಯಾ? ಯಾಕೆ ಸಾಯಲು ಹೋಗಿದ್ದೆ? ನಿನ್ನನ್ನು ನಾನು ಕಾಪಾಡಿದೆ ಅಂತನಾ? ಹೆಂಗಸರ ಜೀವನ ಅಂದಮೇಲೆ ನೋವು ಇದ್ದದೇ ಅಲ್ವಾ? ಅದನ್ನೆಲ್ಲ ಮೆಟ್ಟು ನಿಂತು ಹೊಸದಾಗಿ ಜೀವನ ಕಟ್ಟಿಕೊಳ್ಬೇಕು. ಯಾಕೆ ಸಾವಿನ ತೀರ್ಮಾನ ಮಾಡಿದ್ದೆ ಮಗು ಎಂದು ಅವಳ ತಲೆ ಸವರುತ್ತಾ ಕೇಳಿದಾಗ ಅವರನ್ನು ತಬ್ಬಿದ ಪಲ್ಲವಿ ಜೋರಾಗಿ ಅಳುವಳು. 18ನೇ ವಯಸ್ಸಿಗೆ ಅವಳಿಗೆ ಮದುವೆಯಾಗಿದ್ದು, ಗಂಡ ಸರ್ಕಾರಿ ಕೆಲಸದಲ್ಲಿದ್ದ. 3 ಜನ ಅಕ್ಕಂದಿರ ಮುದ್ದಿನ ತಮ್ಮ. ತಂದೆ ಇಲ್ಲ, ತಾಯಿಯೇ ಈ 4 ಜನರನ್ನು ದೊಡ್ಡ ಮಟ್ಟಕ್ಕೆ ತಂದು ಬೆಳೆಸಿದರು. 3 ಜನ ಹೆಣ್ಣು ಮಕ್ಕಳಿಗೂ ಒಂದು ಒಳ್ಳೆ ಕಡೆ ಮದುವೆ ಮಾಡಿ ಮಗನಿಗೆ ಬಡ ಕುಟುಂಬದ ಹೆಣ್ಣನ್ನು ತಂದು ಮದುವೆ ಮಾಡಿದ್ದರು. ಬಡ ಕುಟುಂಬದ ಹೆಣ್ಣಾದರೆ ತಾವು ಹೇಳುವ ಮಾತನ್ನು ಕೇಳಿಕೊಂಡೇ ಇರ್ತಾಳೆ ಎಂದು ತುಸು ಹೆಚ್ಚೇ ದರ್ಪದ ಹೆಂಗಸು ಆಕೆ. 18ನೇ ವಯಸ್ಸಿಗೆ ಮದುವೆ, ಕೈ ತುಂಬ ಸಂಬಳ ಇರುವ ಗಂಡ ಅವಳನ್ನು ಚೆನ್ನಾಗಿ ನೋಡಿಕೊಂಡಿದ್ದ. ಮೊದಲು ಹೆಣ್ಣು ಮಗುವಾದಾಗ ಅಲ್ಲಿಂದ ಶುರುವಾಗಿತ್ತು ಅವಳಿಗೆ ಗಂಡನ ತಿರಸ್ಕಾರ. ನಂತರ ಆ ಹೆಣ್ಣು ಮಗುವಿಗೆ ವರ್ಷ ತುಂಬುವುದರೊಳಗೆ ಮತ್ತೆ ಗರ್ಭಿಣಿಯಾಗಿದ್ದಳು. ಮನೆ ಕೆಲಸ, ಅತ್ತೆ ಎನ್ನುವ ದರ್ಪದ ಹೆಂಗಸಿನ ಕೈಯಲ್ಲಿ ನಲುಗುವ ಅವಳು ಕೊನೆಗೂ 2ನೇ ಮಗುವನ್ನು ಎಲ್ಲರ ಆಸೆಪಟ್ಟಂತೆ ಗಂಡು ಮಗುವಿಗೆ ಜನ್ಮ ನೀಡಿದಳು. ಚೆನ್ನಾಗಿ ಸಂಸಾರ ನಡೆಯುತ್ತಿತ್ತು. ಅತ್ತೆಯ ದರ್ಪದಲ್ಲಿ ಬೆಂದು ನಲುಗುತ್ತಿದ್ದರೂ ಗಂಡನ ಇಡೀ ಪ್ರೀತಿಯಲ್ಲಿ ಎಲ್ಲ ನೋವನ್ನು ಮರೆಯುತ್ತಿದ್ದ ಸಾಮಾನ್ಯ ಹೆಣ್ಣವಳು. ಆದರೆ ಎಲ್ಲಿಯ ತನಕ? ಗಂಡಸಿನ ನೀಚ ಬುದ್ಧಿಯ ತನಕ. ತಾನು ಕೆಲಸ ಮಾಡುವ ಸರ್ಕಾರಿ ಆಫೀಸ್ಗೆ ಡೈವರ್ಸ್ ಪಡೆದಿರುವ ದೊಡ್ಡ ಆಫೀಸರ್ ಬರುವ ತನಕ. ಆಕೆಗೂ ಡೈವರ್ಸ್ ಆಗಿ 2 ಮಕ್ಕಳಲ್ಲಿ 1 ಮಗುವನ್ನು ತನ್ನ ಜೊತೆ ಇಟ್ಟುಕೊಂಡು ಬ್ಯಾಂಗ್ಳೂರಿಗೆ ಬಂದಿದ್ದಳು. 35 ವರ್ಷವಾದರೂ ಹ್ಯಾಂಡ್ಸಮ್ ಆಗಿರುವ ಮಹೇಶ್ ಮೇಲೆ ಆಕೆಗೆ ಪ್ರೀತಿಯಾಗಿತ್ತು. ಅದೇ ಹಳೆ ಹೆಂಡತಿ, ಅದೇ ಪೆದ್ದು ಹೆಂಡತಿಯನ್ನು ಮುಖ ನೋಡಿ ಸಾಕಾಗಿದ್ದ ಮಹೇಶ್ ಈ ಹೆಣ್ಣಿನ ಮೋಹದ ಬಲೆಯಲ್ಲಿ ಬಿದ್ದಿದ್ದ. ಕೊನೆಗೊಂದು ದಿನ ಪಲ್ಲವಿ ಎನ್ನುವ 27ರ ವಯಸ್ಸಿನ ಹೆಣ್ಣಿಗೆ ಡೈವರ್ಸ್ ಕೊಟ್ಟು ತನ್ನೆರಡು ಮಕ್ಕಳನ್ನು ತಾನೇ ಸಾಕುವುದಾಗಿ ಹೇಳಿ ಅವಳನ್ನು ಮನೆಯಿಂದ ಆಚೆ ಹಾಕಿದ್ದ.
ಗಂಡ ಬಿಟ್ಟಾಗ ತವರು ಮನೆ ಸೇರಿದ್ದ ಆ ಹೆಣ್ಣು ಅಲ್ಲಿ 1 ತಿಂಗಳು ನರಕ ಅನುಭವಿಸಿ ತಾನು ಬದುಕಿರಬಾರ್ದು ಎಂದು ತೀರ್ಮಾನಿಸಿ ರೈಲಿಗೆ ತಲೆ ಕೊಡಲು ಸಿದ್ಧಳಾಗಿದ್ದಳು. ತನ್ನ ಕಥೆಯನ್ನು ಹೇಳಿ ಮುಗಿಸಿದ ಪಲ್ಲವಿಯ ಅಳು ಈಗ ನಿಂತಿತ್ತು. ಅವಳ ಮಾತನ್ನು ಸಮಾಧಾನದಿಂದ ಕೇಳಿಸಿಕೊಂಡ ಸುವರ್ಣ ಅವರ ಮುಖದಲ್ಲಿ ನೋವಿನ ನಗು ಹಾದು ಹೋಯಿತು. 27 ವರ್ಷ ಅಲ್ವಾ ನಿಂಗೆ? ಮಕ್ಕಳಿಗೆ ಎಷ್ಟು ವರ್ಷ ಆಗಿತ್ತು ಎಂದು ಕೇಳಿದರು. ಮಗಳಿಗೆ 8 ವರ್ಷ, ಮಗನಿಗೆ 5.5 ವರ್ಷ. ನನ್ನ ಗಂಡ ಮಕ್ಕಳ ನನ್ನ ಜೊತೆಗೆ ಕಳಿಸಿಕೊಡಲಿಲ್ಲ. ಕೋರ್ಟ್ನಲ್ಲಿ ಲಾಯರ್ಗೆ ದುಡ್ಡು ಕೊಟ್ಟು ಅವರನ್ನೆಲ್ಲ ಅವರ ಕಡೆ ಮಾಡಿಸಿಕೊಂಡು ಕೇಸ್ ಗೆದ್ದು ಬಿಟ್ಟ ಅಕ್ಕ. ಮಕ್ಕಳು ಕೂಡ ನನ್ನ ಜೊತೆ ಬರಲಿಲ್ಲ ಎಂದು ಬಿಕ್ಕಿ ಬಿಕ್ಕಿ ಅಳುವಳು. ಸರಿ ಬಿಡು, ಇದಕ್ಕೆಲ್ಲ ಯಾಕೆ ಅಳ್ತೀಯ? ಅವರೇ ನಿನ್ನನ್ನು ಬೇಡ ಅಂದಮೇಲೆ ಅವರನ್ನೆಲ್ಲ ಯಾಕೆ ನೆನಪು ಮಾಡಿಕೊಳ್ತೀಯ? ಸಾಯಲು ಹೋಗಿದ್ದೆ ಅಲ್ವಾ, ಅದರಿಂದ ನಿನಗೇನು ಉಪಯೋಗ ಆಗ್ತಿತ್ತು? ಏನೂ ಇಲ್ಲ. ನೀನು 9 ತಿಂಗಳ ತನಕ ನಿನ್ನ ಗರ್ಭದಲ್ಲಿ ಬಚ್ಚಿಟ್ಟುಕೊಂಡು ಅವರಿಗೆ ಜನ್ಮ ನೀಡಿದೆ. ಆದರೆ ಅವರು ನಿನ್ನನ್ನು ಬೇಡ ಅಂದರೆ ಈ ಜೀವನ ಬೇಡ ಅಂತ ಯಾಕೆ ತೀರ್ಮಾನಿಸ್ತೀಯ? ನೀನು ಜನ್ಮ ಕೊಟ್ಟಿರುವ ಮಕ್ಕಳು ಬೇಡ ಅಂದರೆ ಇನ್ನು ನೀನು ಅವರನ್ನು ಎತ್ತಿರುವವಳು. ನೀನು ಹೇಗೆ ನಿರ್ಧಾರ ಮಾಡಬೇಕು? ಮಕ್ಕಳಿಗೆ ನೀನು ಬೇಡವಾದರೆ ಏನಂತೆ? ನಿನಗೂ ಅವರು ಬೇಡ. ದೇವರು ನಿನಗೊಂದು ಹೊಸ ಜೀವನ ಕೊಟ್ಟಿದ್ದಾನೆ, ಹೊಸ ಬದುಕು ಕೊಟ್ಟಿದ್ದಾನೆ. ಆ ಜೀವನವನ್ನು ಅನುಭವಿಸು. ಬ್ಲೂ ಹಾರ್ಟ್ ಇದು ನಮ್ಮಂತಹ ಹೆಣ್ಣು ಮಕ್ಕಳಿಗಿರುವ ಆಶ್ರಮ. ಹಾಗಂತ ಇದು ಕೇವಲ ಆಶ್ರಮವಲ್ಲ, ನಮ್ಮ ಕನಸಿನ ಮನೆ. ನೀನು ಏನು ಕನಸು ಕಂಡಿದ್ದೆ ಅದನ್ನು ನೆರವೇರಿಸಿಕೊಳ್ಳಲು ದೇವರೇ ನಿನಗೆ ಒಂದು ಅವಕಾಶ ಕೊಟ್ಟಿದ್ದಾನೆ. ಬೇಗನೆ ಈ ನರಕದಿಂದ ನಿನಗೆ ಮುಕ್ತಿ ಸಿಕ್ಕಿದೆ. ಇಲ್ಲಿರುವ ಎಲ್ಲ ಹೆಣ್ಣು ಮಕ್ಕಳ ಕಥೆಯಲ್ಲೂ ಕೂಡ ಒಂದೊಂದು ನೋವಿನ ಚರಿತ್ರೆಗಳಿದೆ. ಎಲ್ಲರೂ ಕೂಡ ನಿನ್ನಂತೆ ಇನ್ನೊಬ್ಬರು ನಿನಕ್ಕಿಂತ ಹೆಚ್ಚಾಗಿ ನೋವು ಅನುಭವಿಸಿ ಬಂದಿರುವವರು. ನನ್ನ ಹೆಣ್ಮಕ್ಕಳ ಕಥೆ ಏನು ಗೊತ್ತಾ? ಒಮ್ಮೆ ಈ ರೀತಿ ಮದುವೆಯಾಗಿ ಗಂಡ ಮಕ್ಕಳು ಅಂತ ಹಂಚಿಕೊಂಡ್ರೆ ಬಿಡುವುದು ಕಷ್ಟ. ಅವರೆಲ್ಲ ನಮ್ಮನ್ನು ಸುಲಭವಾಗಿ ನಿರ್ಲಕ್ಷ್ಯ ಮಾಡ್ತಾರೆ. ಆದರೆ ನಮಗೆ ಆ ರೀತಿ ಆಗೋಲ್ಲ. ಬೇಡಿಕೊಳ್ತೇವೆ, ಅವರ ಮುಂದೆ ಸೋಲ್ತೇವೆ, ಆದರೆ ಅವರು ಒಪ್ಪಿಕೊಳ್ಳೋದಿಲ್ಲ. ನಿನ್ನ ಗಂಡ ಆ ಹೆಂಗಸನ್ನು ಮದುವೆ ಆಗಬೇಕಂತ ಇದ್ದಾನೆ ಅಲ್ವಾ? ಆಗಲಿ ಬಿಡು. ನಂತರ ಇನ್ನೊಬ್ಬ ಸುಂದರ ಹೆಣ್ಣು ಬಂದ ನಂತರ ಅವಳನ್ನು ಮದುವೆ ಆಗ್ತಾನೆ. ಯಾರಾದರೂ ಅವನಿಗೆ ಪಾಠ ಕಲಿಸುವವರು ಸಿಗ್ತಾರೆ, ಅಥವಾ ಆ ಹೆಂಗಸೇ ಪಾಠ ಕಲಿಸಬಹುದು. ಇನ್ನು ನಿನ್ನ ಅತ್ತೆ ನಿನ್ನನ್ನು ಇಷ್ಟು ನರಳಿಸಿದ್ದಾಳೆ ಅಲ್ವಾ? ಹೊಸ ಸೊಸೆ ಕೈಯಲ್ಲಿ ಹೇಗೆ ನರಳುತ್ತಾಳೆ ನೋಡ್ತಿರು. ನನ್ನ ಕತೆ ಹೇಗೆ ಅಂತ ಅಂದ್ಕೊಂಡೆ? ನಿನ್ನಾಗೆ ನನ್ನ ಕತೆ. ನನ್ನ ಗಂಡನನ್ನು ಒಂದು ಹೆಂಗಸಿನ ಸಂಗ ಮಾಡಿ ನನ್ನ ದೂರವಿಟ್ಟ. ನಾನು ನಿನ್ನ ರೀತಿಯೇ ಅಳುತ್ತಿದ್ದೆ, ಬೇಡಿಕೊಂಡೆ ನನ್ನನ್ನು ಬಿಡಬೇಡಿ ಎಂದು. ಆದರೆ ಅವ್ರು ನನ್ನನ್ನು ಒಪ್ಪಿಕೊಳ್ಳಿಲ್ಲ, ದೂರ ಮಾಡಿಬಿಟ್ಟ. ನಮ್ಮೆಲ್ಲರ ತಪ್ಪು ಏನು ಗೊತ್ತಾ? ನಮ್ಮ ಕೈಯಲ್ಲಿ ಕೆಲಸವಿಲ್ಲ, ನಾವು ಸ್ವಾಭಿಮಾನಿಗಳಲ್ಲ, ನಮ್ಮ ಹತ್ತಿರ ದುಡ್ಡಿಲ್ಲ. ಅದೇ ಆ ಗಂಡಸರ ಬಂಡವಾಳ. ಅದನ್ನೇ ಅವರು ದುರುಪಯೋಗ ಮಾಡಿಕೊಳ್ಳುವುದು. ಇವರ ಮಕ್ಕಳನ್ನು ಹೆತ್ತು ಇವರ ಮನೆ ಚಾಕರಿ ಮಾಡ್ತೇವೆ. ಇವರ ತಂದೆ ತಾಯಿಯನ್ನು ನಮ್ಮ ತಂದೆ ತಾಯಿಗಳಿಗಿಂತ ಹೆಚ್ಚಾಗಿ ನೋಡಿಕೊಳ್ತೇವೆ. ಆದರೆ ಅವರ್ಯಾರು ಕೂಡ ಯಾವತ್ತಿಗೂ ನಮ್ಮನ್ನು ಅವರ ಮನೆಯವರಂತ ಒಪ್ಪಿಕೊಳ್ಳಲ್ಲ. ಈ ರೀತಿ ಕೆಲಸವಿಲ್ಲದ ಓದಿರದ ಹೆಣ್ಣು ಮಕ್ಕಳಿಗೆ ಮನೆ ಅನ್ನುವುದೇ ಇರುವುದಿಲ್ಲ. ತವರ ಮನೆಯವರು ನಮ್ಮನ್ನು ಒಪ್ಪಿಕೊಳ್ಳೋದಿಲ್ಲ, ಗಂಡನ ಮನೆಯವರು ಒಪ್ಪಿಕೊಳ್ಳೋದಿಲ್ಲ. ಅದರಲ್ಲೂ ವರದಕ್ಷಿಣೆ ಕೊಡದೆ ಮದುವೆ ಆಗಿದ್ದರೆ ನರಕ ಅನುಭವಿಸಿ ಬಿಡ್ತೇವೆ. ನನ್ನದು ಹೀಗೆ ಆಗಿತ್ತು. ಸಾಕಾಗಿ ಹೋಗಿತ್ತು. ಮನೆ ಬಿಟ್ಟು ಬಂದು ಬ್ಯಾಂಗ್ಳೂರಿಗೆ ಬಂದಾಗ ನನ್ನನ್ನು ನೋಡಿ, ನನ್ನಲ್ಲಿದ್ದ ಛಲವನ್ನು ಗಮನಿಸಿ ನೀಲಾಂಬರಿ ಮೇಡಮ್ ಈ ಆಶ್ರಮವನ್ನು ಕಟ್ಟಿದ್ದು. ಇದಾದ ನಂತರ ಇದೇ ರೀತಿ ಸಂಸಾರ ಎನ್ನುವ ನರಕದಲ್ಲಿ ಬೆಂದಿದ್ದ ಹೆಣ್ಣು ಮಕ್ಕಳೆಲ್ಲ ಇಲ್ಲಿಗೆ ಬಂದು ಸೇರಿದ್ರು. ಅವರೆಲ್ಲರೂ ಕೂಡ ಈಗ ಹೊಸ ಜೀವನವನ್ನು ಖುಷಿಯಲ್ಲಿ ಸ್ವೀಕರಿಸಿದ್ದಾರೆ. ಇಲ್ಲಿ ಹೆಚ್ಚಾಗಿ ಇರುವುದು ಓದದೇ ಇರುವ ಹೆಣ್ಣು ಮಕ್ಕಳು. ಅವರೆಲ್ಲರಿಗೂ ಇಂಟ್ರೆಸ್ಟ್ ಇರುವ ಕೆಲಸಗಳನ್ನೆಲ್ಲ ಕೋಚಿಂಗ್ ಕೊಡಿಸಿ ನೀಲಾಂಬರಿ ಮೇಡಮ್ ಅವರನ್ನೆಲ್ಲ ಸ್ವಾವಲಂಬಿಗಳನ್ನಾಗಿ ಮಾಡಿದ್ದಾರೆ. ನೀನು ಹೆದರಿಕೊಳ್ಬೇಡ, ನಿನಗೆ ಮರುಜನ್ಮ ಸಿಕ್ಕಿದೆ ಅಂತ ತಿಳಿದುಕೊಂಡು ಛಲದಿಂದ ಬದುಕು. ಮುಂದೊಂದಿನ ನಿನ್ನ ಗಂಡ ನಿನ್ನ ನೋಡಿದಾಗ ಕೊರಗಬೇಕು. ಆ ರೀತಿ ನೀನು ಜೀವನ ಮಾಡಬೇಕು, ಅರ್ಥ ಆಯ್ತಾ ಎಂದು ಅವಳಿಗೆ ತಾನೇ ಕೈ ತುತ್ತು ಮಾಡಿ ತಿನ್ನಿಸಿ ಊಟ ಮಾಡಿಸಿದ್ರೆ ಮೌನವಾಗಿ ಊಟ ಮುಗಿಸಿದ ಪಲ್ಲವಿಗೆ ಜೀವನದಲ್ಲಿ ಮತ್ತೊಮ್ಮೆ ಬದುಕಬೇಕೆನ್ನುವ ಛಲ ಹುಟ್ಟಿತ್ತು. ಸರಿ, ಕೈಕಾಲು ಮುಖ ತೊಳೆದುಕೊಂಡು ಬೇರೆ ಸೀರೆ ಬದಲಾಯಿಸಿ ಬಾ. ನೀಲಾಂಬರಿ ಮೇಡಮ್ಗೆ ನಿನ್ನ ಬಗ್ಗೆ ಹೇಳಿದ್ದೇನೆ. ಅವರು ನಿನಗೆ ಯಾವುದರಲ್ಲಿ ಇಂಟ್ರೆಸ್ಟ್ ಇದೆ ಅದನ್ನು ತಿಳಿಸಲು ಹೇಳಿದ್ದಾರೆ. ಹಾಗೆ ಇವತ್ತು ಸ್ವಲ್ಪ ಶಾಪಿಂಗ್ಗೆ ಹೋಗಿ ಬರೋಣ. ಇವತ್ತೇ ನಿನಗೆ ಯಾವುದಾದ್ರ ಮೇಲೆ ಇಂಟ್ರೆಸ್ಟ್ ಇದೆ ಅಂತ ತಿಳಿಸು. ಅತಿ ಬೇಗನೆ ನಿನ್ನ ಕನಸಿನ ಕೆಲಸವನ್ನು ಶುರು ಮಾಡಿದರೆ ನೋವನ್ನೆಲ್ಲ ಮರೆಯುತ್ತೀಯ ಎಂದು ಸುವರ್ಣ ಅವರು ತಿಳಿಸಿದಾಗ ಚಿಕ್ಕ ವಯಸ್ಸಿನಿಂದ ತನಗೆ ಬಟ್ಟೆ ಹೊಲಿಯುವುದರಲ್ಲಿ ಆಸಕ್ತಿಯನ್ನು ಸುವರ್ಣನವರಿಗೆ ಮೆಲ್ಲಗೆ ತಿಳಿಸಿದಳು. ಸರಿ, ಇವತ್ತೇ ನಿನಗೆ ಬೇಕಾದ ಎಲ್ಲ ಸಾಮಗ್ರಿಗಳನ್ನು ಕೊಡಿಸುವ ಜವಾಬ್ದಾರಿ ನಮ್ಮ ಆಶ್ರಮದ್ದು. ನೀನು ಇಲ್ಲೇ ಹೊಸ ಜೀವನ ಕಟ್ಟಿಕೋ. ಹೊಲಿಗೆಯಲ್ಲಿ ಇಂಟ್ರೆಸ್ಟ್ ಇದೆ ಅಂದರೆ ನೀನು ಮುಂದೆ ಒಬ್ಬ ಒಳ್ಳೆಯ ಫ್ಯಾಷನ್ ಡಿಸೈನರ್ ಆಗೋದ್ರಲ್ಲಿ ಅನುಮಾನವಿಲ್ಲ.
ಈ ರೀತಿ ತಯಾರು ಮಾಡುವ ಜವಾಬ್ದಾರಿ ನಮ್ಮದು. ಅಲ್ಲಿ ಮುಂದೆ ಕಾಣುತ್ತಿದೆಯಲ್ಲ, ಅದು ನಮ್ಮದೇ ಗೌರ್ಮೆಂಟ್ಸ್. ಅಲ್ಲಿಯೇ ನಾಳೆಯಿಂದ ನಿಮಗೆ ಕೆಲಸ. ಈಗ ಹೊರಡೋಣವಾ ಎಂದು ಹೇಳಿದಾಗ ತನ್ನ ಜೀವನದಲ್ಲಿ ಏನನ್ನಾದರೂ ಸಾಧಿಸಬೇಕೆಂದು ಛಲದಿಂದ ಮೇಲೆದ್ದ ಪಲ್ಲವಿ ರೆಡಿಯಾಗಿ ಸುವರ್ಣ ಅವರೊಂದಿಗೆ ಹೊರ ಹೋಗುವಳು. ಅವಳಿಗೆ ಬೇಕಾದ ಸಾಮಗ್ರಿಗಳನ್ನೆಲ್ಲ ಕೊಡಿಸಿದ ಸುವರ್ಣ ಅವರು ಮುಂದೆ ಅವಳು ದುಡಿಯಲು ಶುರು ಮಾಡಿದಾಗ ಈಗ ಖರ್ಚಾದ ಹಣವನ್ನು ತಮ್ಮದೇ ಮತ್ತೊಂದು ಅನಾಥ ಮಕ್ಕಳ ಆಶ್ರಮಕ್ಕೆ ಕೊಡಬೇಕು ಎಂದು ತಿಳಿಸಿದರು. ಸರಿ ಎಂದು ಒಪ್ಪಿದ ಪಲ್ಲವಿ ಅವರೊಂದಿಗೆ ಶಾಪಿಂಗ್ ಮುಗಿಸಿ ಹೊರಬರುವಳು. ಪಲ್ಲವಿ ಇದನ್ನೆಲ್ಲ ಇಟ್ಟುಕೊಂಡು ಇಲ್ಲೇ ನಿಂತಿರು, ನಾನು ಹೋಗಿ ಆಟೋ ಬುಕ್ ಮಾಡಿ ಇಲ್ಲಿಗೆ ಕರೆತರುತ್ತೇನೆ, ಹೆದರಿಕೊಳ್ಬೇಡೆಂದು ಹೇಳಿದ್ದ ಸುವರ್ಣ ಅವರು ಸ್ವಲ್ಪ ಮುಂದೆ ಹೋಗಿದ್ದರು. ಅಂದು ಆಫೀಸ್ಗೆ ಹೋಗದ ಸಪ್ತಾಹ ಬಟ್ಟೆಗಳನ್ನೆಲ್ಲ ಹಳೆಯದಾಗಿದೆ ಎಂದು ಬೇಸರದಲ್ಲಿದ್ದವಳು ನಂತರ ಶಾಪಿಂಗ್ ಮಾಡಲು ಮಾಲ್ಗೆ ಹೋಗಲು ತೀರ್ಮಾನಿಸಿದಳು. ಅದನ್ನೇ ಅರ್ಜುನ್ಗೆ ಹೇಳಿ ಅವನ ATM ಕಾರ್ಡ್ ತೆಗೆದುಕೊಂಡು ಮಾಲ್ಗೆ ಬಂದಿದ್ದಳು. ಕಾರಿನಿಂದ ಇಳಿದ ಸಪ್ತಾಹ ಮಾಲ್ ಒಳಗೆ ಹೆಜ್ಜೆ ಹಾಕಿದಳು. ತನಗೆ ಬೇಕಾದಷ್ಟು ಬಟ್ಟೆ ಶಾಪಿಂಗ್ ಮಾಡಿ ಅದನ್ನೆಲ್ಲ ಡ್ರೈವರ್ ಕೈಯಲ್ಲಿ ಕೊಟ್ಟು ತಾನು ಜ್ಯೂಸ್ ಕುಡಿಯುತ್ತಾ ಮತ್ತೊಂದು ಕೈಯಲ್ಲಿ ಫೋನ್ ಮಾಡುತ್ತಾ ಮಾಲ್ನಿಂದ ಹೊರಬರುವಳು. ಫೋನ್ ಮಾಡುತ್ತಾ ಬರುತ್ತಿದ್ದವಳು ತನ್ನ ಮುಂದೆ ನಿಂತಿದ್ದ ಹೆಣ್ಣನ್ನು ನೋಡದೆ ತಾನೇ ಆಕೆಗೆ ಡಿಕ್ಕಿ ಹೊಡೆದು ಕೋಪದಲ್ಲಿ ಅವಳತ್ತ ನೋಡಿದರೆ ಕೆಳಗೆ ಬಿದ್ದ ಹೆಣ್ಣು ತಪ್ಪಿಸಿದ ಭಾವನೆಯಲ್ಲಿ ಎದ್ದು ನಿಂತು ಸಪ್ತಾಳತ್ತ ಭಯದಲ್ಲಿ ನೋಡಿತು. ಸಾರಿ ಮೇಡಮ್, ಸೆನ್ಸ್ ಇಲ್ವಾ? ನೋಡ್ಕೊಂಡು ಓಡಾಡಿ. ಛೇ, ನಿಮ್ಮಿಂದ ನನ್ನ ಕಾಸ್ಟ್ಲಿ ಸಾರಿ ಮೇಲೆ ಕಲೆ ಆಯಿತು. ನೋಡೋಕ್ಕೆ ರೋಡ್ ಸೈಡ್ನಲ್ಲಿರುವ ವ್ಯಾಪಾರಿಯಂತೆ ಕಾಣ್ತಿದ್ದೀರಾ. ಮಾಲ್ ಹತ್ತಿರ ಯಾಕೆ ಬಂದಿದ್ದೀರಾ? ಇಲ್ಲೆಲ್ಲ ನಿಲ್ಬಾರ್ದು ಅಂತ ಗೊತ್ತಿಲ್ವಾ ನಿಮಗೆ ಅಂತ ಕೋಪದಲ್ಲಿ ಹೇಳುವಳು. ಎಕ್ಸ್ಕ್ಯೂಸ್ ಮೀ ಮೇಡಮ್, ಮಾತಿನ ಮೇಲೆ ಹಿಡಿತ ಇರಲಿ. ಇಲ್ಲಿ ತಪ್ಪು ಇರುವುದು ನಿಮ್ಮದು. ಫೋನ್ ನೋಡಿಕೊಳ್ಳುತ್ತಾ ಬಂದು ನೀವೇ ನಮ್ಮ ಹುಡುಗಿಗೆ ಡಿಕ್ಕಿ ಹೊಡೆದದ್ದು. ನೀವೇ ತಪ್ಪು ಮಾಡಿ ನಮ್ಮ ಹುಡುಗಿ ಹತ್ತಿರ ಈ ದುರಂಕಾರದ ಮಾತುಗಳನ್ನು ಆಡುತ್ತಿದ್ದೀರಾ ಎಂದು ಸುವರ್ಣ ಅವರು ಪಲ್ಲವಿಯ ಭುಜ ಬಳಸಿ ಸಪ್ತಾಳನ್ನು ಕೋಪದಲ್ಲಿ ನೋಡಿ ಹೇಳುವರು. ಎಷ್ಟು ಜೋರಾಗಿ ಮಾತನಾಡ್ತೀರಾ, ಡಿಸ್ಕಸ್ಟಿಂಗ್ ಹುಮನ್ ಎಂದು ಬೈದುಕೊಂಡು ಅಲ್ಲಿಂದ ಹೊರಟು ಹೋಗುವ ಸಪ್ತಾಗೆ ಗೊತ್ತಿಲ್ಲ ಮುಂದೊಂದಿನ ಇವರ ಜೊತೆಯೇ ತನ್ನ ಜೀವನ ಎಂದು. ಪಲ್ಲವಿ ಅವಳ ಮಾತಿನಿಂದ ಬೇಸರ ಆಯ್ತೇನಮ್ಮ? ಇಲ್ಲ ಅಕ್ಕ, ಅವರ ದರ್ಪದ ಮಾತು ಒಮ್ಮೆ ನನ್ನ ಹತ್ಯೆಯನ್ನು ನೆನಪಿಸಿತು, ಅದಕ್ಕೆ ಸೈಲೆಂಟ್ ಆಗಿದ್ದೆ. ಇದರಲ್ಲಿ ನನ್ನ ತಪ್ಪು ಏನೂ ಇಲ್ಲ ಅಕ್ಕ. ನಾನು ಈ ಬ್ಯಾಗ್ಗಳನ್ನು ಹಿಡಿದುಕೊಂಡು ಇಲ್ಲಿಗೆ ನಿಂತಿದ್ದೆ, ಅವರೇ ಹಿಂದೆಯಿಂದ ಬಂದು ಡಿಕ್ಕಿ ಹೊಡೆದದ್ದು ಎಂದು ಬೇಸರದಲ್ಲಿ ಹೇಳುವಳು. ಇದಕ್ಕೆ ಯಾಕೆ ನೀನು ತಲೆ ತಗ್ಗಿಸಿ ನಿಂತಿದ್ದೆ? ಧೈರ್ಯವಾಗಿ ಮಾತನಾಡುವುದನ್ನು ಕಲಿಬೇಕು ನೀನು. ಇದರಲ್ಲಿ ನಿನ್ನ ತಪ್ಪೇನಿತ್ತು? ಆ ಹೆಣ್ಣಿನದೇ ತಪ್ಪು ಇದ್ದದ್ದು. ಶ್ರೀಮಂತರ ಮದ ತಲೆಗೇರಿದೆ. ಈ ರೀತಿ ಮಾತುಗಳೇ ಅವರ ಬಾಯಿಂದ ಬರುವುದು. ಇದೆಲ್ಲವನ್ನು ಇನ್ಮುಂದೆ ನೀನು ಎದುರಿಸಬೇಕು. ನಾವಿದ್ದೇವೆ ಎಂದು ಅವಳ ಕೈ ಹಿಡಿದು ಅಲ್ಲಿಂದ ಕರೆದುಕೊಂಡು ಹೋಗುವರು. ಕತೆ ಮುಂದುವರಿಯುತ್ತದೆ. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರು ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಆ್ಯಂಡ್ ಶೇರ್ ಮಾಡಿ.